ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರ ಅಧ್ಯಾಯ ನಮಕ ಚಮಕ ವಿಷಯ ಕಿಂಚಿತ್ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಜೋರಾಪುರ ಕುಟುಂಬದವರ ಮತ್ತು ಸತ್ಯಧ್ಯಾನ ವಿದ್ಯಾಪೀಠದ ಅಧ್ಯಕ್ಷದಲ್ಲಿ ನಡೆಯುವ ಈ ಜ್ಞಾನ ಸತ್ರ 59ನೇ ವರ್ಷ. ವರ್ಷದಿಂದ ಇದು ಸತತವಾಗಿ ನಡೆದುಕೊಂಡು ಬಂದಿದೆ ಅಂತ ತಿಳ್ಕೊಂಡಂತಂದರೆ ಹಿರಿಯರ ಪುಣ್ಯ ಅದೆಷ್ಟಿರಬಹುದು. ಯಾಕೆಂತಂದರೆ ಯಾವ ಕೆಲಸವು ಪುಣ್ಯವಿಲ್ಲದೆ ಸತತವಾಗಿ ನಡೆಯುವುದಿಲ್ಲ. ಪುಣ್ಯ ಇದ್ದರೆ ಭಗವಂತನ ಕಾರ್ಯಗಳು ಆಗ್ತವೆ, ಪುಣ್ಯ ಇಲ್ಲದೆ ಇದ್ದರೆ ಭಗವಂತನ ಕೆಲಸ ಆಗೋದಿಲ್ಲ. ಇನ್ನು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಇದು 50ನೇ ವರ್ಷ. ನಾನು 74ನೇ ಇಸ್ವಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ನೆನಪಿದೆ. ಯಾಕೆಂದರೆ 73ನೇ ಇಸ್ವಿಯಲ್ಲಿಯೇ ಜೋರಾಪುರ ಮನೆಯಲ್ಲಿ ಭಾಗವತದ ಪ್ರೋಕ್ಷಪದಿ ಪ್ರಾರಂಭವಾಯಿತು. 73-74. ಆವತ್ತು ವರ್ಷದಿಂದಲೂ ಈ ಕಾರ್ಯಕ್ರಮದಲ್ಲಿ ನಾನು ತಪ್ಪದೇ ಭಾಗವಹಿಸ್ತಾ ಬಂದಿದ್ದೇನೆ. ಒಂದೇ ಒಂದು ಸಲ ನನಗೊಂದು ಸಣ್ಣ ಆಪರೇಷನ್ ಆಗಿತ್ತು. ಅದು ಬಹುಶಃ ಹಿಂದಿನ ದಿವಸ ಆಗಿತ್ತು. ಇಲ್ಲೇ ಗೋರೆಗಾಂವದ ಹಾಸ್ಪಿಟಲ್ನಲ್ಲೇ ಇದ್ದೆ ನಾನು. ಅದರಿಂದ ಅವತ್ತೊಂದು ದಿವಸ ಬರಲಿಕ್ಕಾಗಲಿಲ್ಲ, ಅದೊಂದು ಸಲ ಬರಲಿಕ್ಕಾಗಲಿಲ್ಲ. ಆದರೆ ನನ್ನ ಪ್ರಕಾರ ಮಧ್ಯದಲ್ಲಿ ಯಾವುದೂ ತಪ್ಪಿಸಿಲ್ಲ. ಅಷ್ಟು ಜೋರಾಪುರ ಮನೆಗೂ ಮತ್ತು ನನಗೂ ವಿಶೇಷವಾದ ಸಂಬಂಧ. ಮತ್ತು ಈ ಜ್ಞಾನ ಸತ್ರ ಪ್ರಾರಂಭ ಮಾಡಿದ ವ್ಯಕ್ತಿಗಳು ನನ್ನ ಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯರು.
ಅಂಥ ದೇವಾಂಶ ಸಂಭೂತರಾಗಿರ್ತಕ್ಕಂಥ ಆಚಾರ್ಯರು ಪ್ರಾರಂಭ ಮಾಡಿದಾಗ ಅದು ಸತತವಾಗಿ ನಡೀತದೆ ಅಂತನ್ನೋದರಲ್ಲಿ ಯಾವ ಸಂಶಯವಿಲ್ಲ. 59 ಏಕೆ 75 100 ವರ್ಷದವರೆಗೂ ಇದು ಮುನ್ನಡೆಯುತ್ತಾ ಇರ್ತದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮತ್ತು ಇದಕ್ಕೆ ಸಂದರ್ಭ ಏನು ಅಂತ ತಿಳ್ಕೊಂಡಂತಂದರೆ, ಜೋರಾಪುರ ವಂಶಸ್ಥರು ಯಾದವಾರರ ವಂಶಸ್ಥರು, ಆದರೆ ಇವರ ವಂಶದಲ್ಲಿ ರಾಯಚೂರು ಮನೆತನದವರ ಸಂಬಂಧ ಬಹಳ ಘನಿಷ್ಠವಾದಂಥ ಸಂಬಂಧ. ಹೀಗಾಗಿ ರಾಯಚೂರು ಮನೆತನದವರು ಸತ್ಯಬೋಧರ ವಂಶಸ್ಥರು. ಹೀಗಾಗಿ ಈ ಒಂದು ಕ್ರಮದಿಂದ ಸತ್ಯಬೋಧ ತೀರ್ಥರ ಪುಣ್ಯತಿಥಿಯನ್ನು ನಿಮಿತ್ತ ಮಾಡಿಕೊಂಡು ಮತ್ತು ಸಮೀಪದಲ್ಲಿ 3-4 ದಿವಸದ ಮಧ್ಯದಲ್ಲಿ ಇನ್ನೂ 3 ಜನ ಮಹಾನುಭಾವರ ಪುಣ್ಯತಿಥಿ ಬರ್ತಾ ಇರೋದರಿಂದಾಗಿ ಅದನ್ನು ಸಾಧಿಸಿ ಈ ಜ್ಞಾನಸತ್ರದ ಕಾರ್ಯಕ್ರಮ ಪ್ರಾರಂಭವಾಯಿತು. ಈ ಜ್ಞಾನಸತ್ರ ಅವರ ಪುಣ್ಯತಿಥಿಯ ನಿಮಿತ್ತವಾಗಿ ಪ್ರಾರಂಭವಾದ್ದರಿಂದ ಮೊದಲೊಂದು 15 ನಿಮಿಷ ನನಗೆ ಕೊಟ್ಟ ವಿಷಯಕ್ಕಿಂತ ಮೊದಲು 3 ಜನ ಮಹಾನುಭಾವರ ಒಂದು ವೈಶಿಷ್ಟ್ಯವನ್ನು ಕೂಡ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. 3 ಜನ ಮಹಾನುಭಾವರು ಹೇಗಿದ್ದರು ಅಂತ ತಿಳ್ಕೊಂಡಂತಂದರೆ, ಅವರು ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದಿರತಕ್ಕಂಥವರು, ಅದರಲ್ಲಿ ಸಂದೇಹವಿಲ್ಲ. ಆ ಪೀಠದ ಮಹತ್ವ, ಪರಮಾತ್ಮನೇ ಯಾವ ಪೀಠದಲ್ಲಿ ಕುಳಿತುಕೊಂಡಿದ್ದಾನೆ ಅದರಲ್ಲಿ ಬಂದದ್ದರಿಂದ ಇವರು ಅತ್ಯಂತ ಮಹಾನುಭಾವರು, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಈ 3 ಜನ ಅತ್ಯಂತ ಮಹಾವಿದ್ವಾಂಸರು, ಅಪರೋಕ್ಷ ಜ್ಞಾನಿಗಳು. ವಿಶೇಷವಾಗಿ ತಮ್ಮ ಮಠ, ಪಾಂಡಿತ್ಯ, ಪಾಠ, ಪ್ರವಚನ ಇದರ ಜೊತೆಯಲ್ಲಿ 14ನೇ ಶತಮಾನದ ಉತ್ತರಾರ್ಧದಿಂದ 17ನೇ ಶತಮಾನದವರೆಗೆ, ಯಾಕೆಂದರೆ ವಾದಿರಾಜರು, ವ್ಯಾಸರಾಜರು 14ನೇ ಶತಮಾನದ ಉತ್ತರಾರ್ಧದಲ್ಲಿ ಬರ್ತಾರೆ, ಸತ್ಯಬೋಧರು 16ನೇ ಶತಮಾನದ ಉತ್ತರಾರ್ಧದಲ್ಲಿ ಬರ್ತಾರೆ, 17ನೇ ಶತಮಾನದ ಹತ್ರ ಬರ್ತಾರೆ. ಈ ಒಂದು ಪಿರಿಯಡ್ನಲ್ಲಿ ದಕ್ಷಿಣ ದೇಶದ ಮೇಲೆ ಏನು ಬೇರೆ ಮತೀಯರ ಆಕ್ರಮಣವಾಯಿತು, ಅಷ್ಟೇ ಅಲ್ಲ, ದಕ್ಷಿಣ ದೇಶದಲ್ಲಿಯೇ ಸ್ಥಾಯಿಕರಾಗಿರ್ತಕ್ಕಂಥ ನಿಜಾಂ, ಬಹಮನಿ ಇತ್ಯಾದಿ ಇವುಗಳಿಂದ ಹಿಂದೂಗಳ ಮೇಲೆ ಆಕ್ರಮಣವಾಯಿತು. ಅದನ್ನು ತಡೆದು ಹಿಂದೂಗಳನ್ನು ಸಂರಕ್ಷಣೆ ಮಾಡಿದ ಮಹಾನ್ ಕಾರ್ಯ ಈ 3 ಜನ ಮಾಡಿದ್ದಾರೆ. ತಾವೇ ಸ್ವತಃ ಆ ರಾಜರಿಗೆ ಸಾಮ, ದಾನ, ಭೇದ, ದಂಡ ಅಂತನ್ನುವ ಕ್ರಮದಲ್ಲಿ ಅವರಿಗೆ ಉಪಕಾರವನ್ನು ಮಾಡಿ ಅವರನ್ನು ತಮ್ಮ ದಾಕ್ಷಿಣ್ಯದ ಒಳಗೆ ತೆಗೆದುಕೊಂಡು ಅವರಿಂದ ಆಗತಕ್ಕಂತಹ ಮಹಾನ್ ಪೀಡೆಯನ್ನು ಹಿಂದೂಗಳ ಮೇಲಾಗ್ತಕ್ಕಂಥದ್ದನ್ನು ನಿಲ್ಲಿಸಿದ. ಅಂದರೆ ಒಬ್ಬ ಸನ್ಯಾಸಿ ಇವರು ಕೇವಲ ಸನ್ಯಾಸಿಗಳಲ್ಲ, ಇವರು ಪೀಠಾಧಿಪತಿಗಳು ಅಂತ ತಿಳ್ಕೊಂಡಂತಂದರೆ ಇವರು ಒಂದು ಸಾಮ್ರಾಜ್ಯದ ಅಧೀಶ್ವರರು. ಸಾಮ್ರಾಜ್ಯದ ಅಧೀಶ್ವರರಿಗೆ 3 ಕರ್ತವ್ಯ ಇರ್ತದೆ: ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮನ ಅವತಾರದ ಉದ್ದೇಶವೂ ಅದೇ. ಮೊದಲನೇದ್ದು ಸಜ್ಜನರ ಸಂರಕ್ಷಣೆ. ಸತ್ಯಬೋಧರ ಸಂದರ್ಭದಲ್ಲಿ ಸಜ್ಜನರ ಸಂರಕ್ಷಣೆಯನ್ನು ನಾವು ವಿಚಾರ ಮಾಡಿದರೆ, ಹೈದರಾಲಿ, ಟಿಪ್ಪು ಸುಲ್ತಾನ್, ಆರ್ಕಾಟ್ ನವಾಬ್, ಆನಂತರ ಸವಣೂರ್ ನವಾಬ್, ಇವರೆಲ್ಲರನ್ನೂ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು, ತಮ್ಮ ಅಧೀನರನ್ನಾಗಿ ಮಾಡಿಕೊಂಡು, ಮಧ್ಯದಲ್ಲಿ ಇವರ ಮಾತನ್ನು ಮೀರಿ ಟಿಪ್ಪು ಸುಲ್ತಾನ್ ಹಿಂದೂಗಳಿಗೆ ಬಹಳ ಪೀಡೆ ಕೊಟ್ಟ. ಅಂಥ ಸಂದರ್ಭದಲ್ಲಿಯೂ ಅವನನ್ನು ಈ ಸವಣೂರ್ ನವಾಬನ ಜೊತೆಗೆ ಸಂಬಂಧ ಉಂಟು ಮಾಡಿಕೊಂಡು ಅವನಿಗೆ ಬಂದಿರತಕ್ಕಂಥ ಕಷ್ಟವನ್ನು ದೂರ ಮಾಡಿ, ಇನ್ನು ಮುಂದೆ ನಾನು
ಹಿಂದೂಗಳಿಗೆ ಯಾವುದೇ ರೀತಿ ತ್ರಾಸು ಕೊಡೋದಿಲ್ಲ ಅಂತ ತಿಳ್ಕೊಂಡಂಥ ಅವ್ರ ಕೆಂದ ವಚನವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಅವರು. ವಿಶೇಷವಾಗಿ ತಿರುಚನಾಪಳ್ಳಿ, ಕುಂಭಕೋಣ, ಆಮೇಲೆ ತಂಜಾವೂರು, ಈ ಪ್ರದೇಶದಲ್ಲಿ ಇರತಕ್ಕಂಥ ಅಸಂಖ್ಯ ಹಿಂದೂಗಳಿಗೆ ಪೂರ್ತಿ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥವರು ಸತ್ಯಬೋಧ ತೀರ್ಥ. ಮೊದಲು ಅವರಿಗೆ ಸಂರಕ್ಷಣೆ ವಿಜಯಕ್ಕೆ ಆಶೀರ್ವಾದ ಕೊಟ್ಟಿರು ಸತ್ಯಪ್ರಿಯ ತೀರ್ಥರು. ಆನಂತರ ಅವರ ಶಿಷ್ಯರಾದ ಸತ್ಯಬೋಧ ತೀರ್ಥರು ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲ, ಪೇಶ್ವೆಯರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ಬಾಜಿರಾವ್ ಪೇಶ್ವೆಯ ಸೋದರಳಿಯನಾದ ಆನಂದರಾವ್ ಪೇಶ್ವೆ ಅಂತಕ್ಕಂಥವನಿಗೆ ಬಂದ ದುರ್ಧರ ರೋಗವನ್ನು ದೂರ ಮಾಡಿ ಪೇಶ್ವೆಯವರಿಂದ ಇವರೆಲ್ಲರಿಗೂ ಅಲ್ಟಿಮೇಟಮ್, ಇವರಿಗೆ ನೀವೇನಾದರೂ ಕೈ ಹಚ್ಚಿದರೆ ಇವರ ಹಿಂದೆ ನಾವಿದ್ದೇವೆ ಅಂತ ತಿಳ್ಕೊಂಡಂತೇಳಿ ಬಾಜಿರಾವ್ ಪೇಶ್ವೆ ಸತ್ಯಬೋಧರ ಕಾಲದಲ್ಲಿ ಬರೆದು ಕೊಟ್ಟಿರ್ತಕ್ಕಂಥ ಶಾಸನಗಳಿವೆ. ಇವರ ಸಮಾಜಕ್ಕೆ ನೀವು ಕೈ ಹಚ್ಚುವಂತಿಲ್ಲ. ಅಂದರೆ ಪರಿತ್ರಾಣಾಯ ಸಾಧುನಾಂ. ಇನ್ನು ವ್ಯಾಸರಾಯರಂತೂ ಕೃಷ್ಣದೇವರಾಯನನ್ನು ಉಳಿಸಿದವರು ವ್ಯಾಸರಾಯರು. ಯಾಕೆಂದರೆ ಕೃಷ್ಣದೇವರಾಯನ ಚಿಕ್ಕಪ್ಪ ಅಚ್ಯುತ ರಾಯ ತನ್ನ ಅಣ್ಣನಾಗಿರ್ತಕ್ಕಂಥ ನರಸಪ್ಪ ನಾಯಕನು ಬೇಗನೆ ಹೋಗುವಾಗ ಕೃಷ್ಣದೇವರಾಯನನ್ನು ಒಪ್ಪಿಸಿಕೊಟ್ಟ. ನೀನು ಇವನು ದೊಡ್ಡವನಾಗುವವರೆಗೂ ರಾಜನಾಗು, ಇವನಿಗೆ ರಾಜ ಒಪ್ಪಿಸಿಕೊಡು ಅಂತ ತಿಳ್ಕೊಂಡಂತೇಳಿ. ಆದರೆ ರಾಜದ ಪಟ್ಟ ಕೈಗೆ ಬಂದ ಮೇಲೆ ಲೋಭ ತಪ್ಪದೇನು? ತಪ್ಪೋದಿಲ್ಲ. ಅದಕ್ಕೆ ಕೃಷ್ಣದೇವರಾಯನನ್ನು ಕೊಲ್ಲಿಸಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ. ಆದರೆ ಇದು ತಿಳಿದದ್ದು ತಿಮ್ಮರಸ ಅಂತ ತಿಳ್ಕೊಂಡಂತೇಳಿ ಒಬ್ಬ ಮಂತ್ರಿ, ಅವರಿಗೆ ಅತ್ಯಂತ ಯೋಗ್ಯನಾಗಿದ್ದ, ವ್ಯಾಸರಾಯರ ಶಿಷ್ಯನಾಗಿದ್ದ. ವ್ಯಾಸರಾಯರಿಗೆ ಈ ಸುದ್ದಿಯನ್ನು ತಿಳಿಸಿದಾಗ ವ್ಯಾಸರಾಯರು ಹೇಳ್ತಾರೆ, ಯಾವ ದಿವಸ ಅವನನ್ನು ಕೊಲ್ಲಲಿಕ್ಕೆ ಕಳಿಸ್ತಾರೆ ಆ ಕೊಲೆಗಡಕರಿಗೆ ಸಾಕಷ್ಟು ಹಣ ಕೊಟ್ಟು ಆ ಬಾಲಕನನ್ನು ನನ್ನ ಹತ್ರ ಕರೆದುಕೊಂಡು ಬನ್ನಿ, ನಾನು ಗುಪ್ತವಾಗಿ ಸಂರಕ್ಷಣೆ ಮಾಡ್ತೇನೆ ಅನ್ಬೋದು. ಯಾಕೆ ಈ ರಾಜಕೀಯದಲ್ಲಿ ಬಿದ್ದು ತಾವು ರಿಸ್ಕ್ ತೆಗೆದುಕೊಂಡು ಆ ಮತ್ತು ರಾಜ ಏನಾದರೂ ಮಾಡ್ಯಾನು? ಇದಲ್ಲ, ಪರಿತ್ರಾಣಾಯ ಸಾಧೂನಾಂ. ಅದಕ್ಕೋಸ್ಕರ ಕೃಷ್ಣದೇವರಾಯನ ಭವಿಷ್ಯವನ್ನು ಬಲ್ಲವರು 8 ವರ್ಷದ ಕೃಷ್ಣದೇವರಾಯನನ್ನು 8 ವರ್ಷಗಳವರೆಗೆ 16 ವರ್ಷದ ಆಗುವವರೆಗೂ ತಮ್ಮಲ್ಲಿ ಇಟ್ಟುಕೊಂಡು ಗುಪ್ತವಾಗಿ ಸಂರಕ್ಷಣೆ ಮಾಡಿ ಅವನಿಗೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥವರು ವ್ಯಾಸರಾಯರು. ಕೊಲೆಗಡಗರಿಗೆ ಹಣ ಕೊಟ್ಟು, ಆದರೆ ಅವನು ಅಚ್ಯುತರಾಯ ಹೇಳಿದ್ದ, ಇವನ ಕಣ್ಣನ್ನು ಕಿತ್ತಿ ನನಗೆ ಬಂದು ತಂದು ತೋರಿಸ್ಬೇಕು, ನೀವು ಕೊಂದಿದ್ದೀರಿ ಅಂತ ಇದೇನು ಪ್ರಮಾಣ ಏನು? ವ್ಯಾಸರಾಯರಿಗೆ ಕೇಳಿದಾಗ ವ್ಯಾಸರಾಯರು ಹೇಳಿದ್ರು, ಈ ಕುರಿ, ಈ ಹೋತ ಇರ್ತದೆ ಗಂಡು ಕುರಿ, ಅದರ ಕಣ್ಣು ಮನುಷ್ಯರ ಕಣ್ಣಿನಂತೆ ಇರ್ತದೆ. ಅದಕ್ಕೆ ಎಷ್ಟೋ ಜನ ಕಣ್ಣು ಹೋದರೆ ಅಸಹ್ಯ ಕಾಣ್ತದೆ ಅಂತಿಕೊಂಡಂತೇಳಿ ಆ ಆಡಿನ ಕಣ್ಣನ್ನು ಜೋಡಿಸ್ತಾರೆ ಇವತ್ತಿಗೂ ಕೂಡ. ಈಗ ಮನುಷ್ಯರ ಕಣ್ಣು ಸಿಗ್ತದೆ ಟೆಂಪ್ಲಾಸ್ ಮಾಡ್ತಾರೆ, ಮೊದಲು ಆಡಿನ ಕಣ್ಣನ್ನು ಜೋಡಿಸ್ತಿದ್ರು. ಅದನ್ನು ಒಯ್ದು ತೋರಿಸಿ ಸಂರಕ್ಷಣೆ ಮಾಡಿ ಅವನು ಯೋಗ್ಯ ಯುವಕನಾದ ಮೇಲೆ ಸೈನ್ಯವನ್ನು ಸಂಘಟನೆ ಮಾಡಿ ಅಚ್ಯುತರಾಯನನ್ನು ಕೆಳಗಿಳಿಸಿ ಆ ಸಿಂಹಾಸನದ ಮೇಲೆ ಕೂಡಿಸಿದವರು ವ್ಯಾಸರಾಯರು. ಕೃಷ್ಣದೇವರಾಯನಿಂದ ಸಂಪೂರ್ಣ ಕರ್ನಾಟಕ, ಆಂಧ್ರ, ತಮಿಳು, ಮಹಾರಾಷ್ಟ್ರದ ಅರ್ಧ ಭಾಗದ ಪ್ರದೇಶವರೆಗೂ ಹಿಂದೂಗಳಿಗೆ ಸಂರಕ್ಷಣೆ ಕೊಟ್ಟಿರ್ತಕ್ಕಂಥವರು ವ್ಯಾಸರಾಯರು. ಇನ್ನು ವಾದಿರಾಜರು ಸಂಪೂರ್ಣ ದಕ್ಷಿಣ ಕನ್ನಡ, ಕಾಸರಗೋಡಿನಿಂದ ಹಿಡಿದುಕೊಂಡು ಕಾರವಾರದವರೆಗೆ ಇದು ಪೂರ್ತಿ ಶೈವರಾಜರ ಕೈಯಲ್ಲಿ ಇತ್ತು. ನರಸಪ್ಪ ನಾಯಕ ಅಂತ ತಿಳ್ಕೊಂಡಂತಕ್ಕಂಥವನು ಅಣ್ಣಪ್ಪ ಭೂತ ಅಂತ ಅನ್ನೋ ಭೂತ ಪ್ರೇತಗಳನ್ನು ವಶ ಮಾಡಿಕೊಂಡು ಸಂಪೂರ್ಣ ವೈಷ್ಣವರಿಗೆ ಬಹಳ ಪೀಡೆಯನ್ನು, ವೈಷ್ಣವರಿಗೆ ಎಷ್ಟು ಪೀಡೆ ಅಂತ ತಿಳ್ಕೊಂಡಂತಂದರೆ ಈಗಿನ ಕಾಲದಲ್ಲಿ ಈ ಮಾಫಿಯಾ ಜನ ಹೇಗೆ ಜನರನ್ನು ಒಳಗೆ ಹಾಕಿಕೊಂಡು ನಿರ್ನಾಮ ಮಾಡ್ತಾರೆ, ಆ ರೀತಿಯಾಗಿ ನೀವು ವೈಷ್ಣವತ್ವ ಬಿಡಬೇಕು, ಇಲ್ಲ ಸಾಯ್ಲಿಕ್ಕೆ ತಯಾರಾಗಬೇಕು. ಅಂಥ ಕ್ರೂರವಾಗಿರ್ತಕ್ಕಂಥ ಜನರನ್ನು ಸೋಲಿಸಿ ನಾರಾಯಣ ಭೂತವನ್ನು ಕೈ ಮಾಡಿ ತಮ್ಮ ವಶ ಮಾಡಿಕೊಂಡು ಸಂಪೂರ್ಣ ಅವರ ವಾಮಾಚಾರಗಳನ್ನು ನಿಲ್ಲಿಸಿ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ದಕ್ಷಿಣ ಕನ್ನಡದ ಸಂಪೂರ್ಣ ಹಿಂದೂಗಳನ್ನು ಉಳಿಸಿದವರು ವಾದರಾಜರು. ಅಂದರೆ ಇವರು ಮೂರೂ ಜನ
ಕೇವಲ ತಮ್ಮ ಸಾಧನೆ ಅಷ್ಟೇ ಅಲ್ಲ, ಸಮಾಜ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಇವರು 3 ಜನ. ಇನ್ನು ಸನ್ಯಾಸಿಗಳು ವಿನಾಶಾಯಸ ದುಷ್ಕೃತಾಂ, ಹೇಗೆ ದುಷ್ಟರನ್ನು ಸಂಹಾರ ಮಾಡಬೇಕಲ್ಲ, ಇಲ್ಲಿ ದುಷ್ಟರು ಅಂತಂದರೆ ಪ್ರತಿವಾದಿಗಳು. 3 ಜನ ತಮ್ಮ ಕಾಲದಲ್ಲಿರ್ತಕ್ಕಂಥ ವೇದ ವಿರುದ್ಧವಾದ ಎಷ್ಟೆಷ್ಟು ಮತಗಳಿದ್ದವು ಆ ಮತಗಳನ್ನು ವಿಮರ್ಶೆ ಮಾಡಿ ಅದನ್ನು ಖಂಡನೆ ಮಾಡಿರ್ತಕ್ಕಂಥ ಮಹಾನುಭಾವರು. ಸತ್ಯಬೋಧರು ಯಾವ ಗ್ರಂಥ ಬರೀಲಿಲ್ಲ, ಅವರು ಯಾವ ಗ್ರಂಥ ರಚನೆ ಮಾಡಲಿಲ್ಲ. ಆದರೆ ಸುಮಾರು 10 ಸಲ ಸುಧಾಮಂಗಳವನ್ನು ಮಾಡಿ 40 ಮಹಾನ್ ವಿದ್ವಾಂಸರನ್ನು ತಯಾರಿಸಿದವರು ಸತ್ಯಬೋಧರು. ಅದರ ಜೊತೆಗೆ ಅವರು ಇನ್ನೊಂದು ದೊಡ್ಡ ಕೆಲಸ ಮಾಡಿದರು. ಸವಣೂರಿನಲ್ಲಿರುವಾಗ 12 ವರ್ಷ ಸವಣೂರಿನಲ್ಲಿದ್ದರು, 18 ವರ್ಷದವರೆಗೆ ಸುಮಾರು 300ರಿಂದ 500 ಜನ ಲೇಖಕರು, ಅಂದರೆ ಒಳ್ಳೆಯ ಅಕ್ಷರದಲ್ಲಿ ಬರೆಯತಕ್ಕಂಥ ಲಿಪಿಕಾರರ ಕುಟುಂಬವನ್ನು ಅವರಿಗೆ ಊಟ ಬಟ್ಟೆ ಸಂಬಳ ಕೊಟ್ಟಿಟ್ಟುಕೊಂಡು ನಮ್ಮ ಸುಮಾರು 2000 ಗ್ರಂಥಗಳನ್ನು ಕೈಯಿಂದ ತೆಗೆಸಿದರು. ಯಾಕೆ ಮುಸಲ್ಮಾನರು ಏನು ಮಾಡ್ತಿದ್ರು, ಹಿಂದೂಗಳ ಮನೆ ಲೂಟಿ ಮಾಡಬೇಕು, ಗ್ರಂಥಗಳನ್ನು ರಾಶಿ ಹಾಕಿ ಬೆಂಕಿ ಹಚ್ಚಬೇಕು. ಇದೇ ಕೆಲಸ ಅವ್ರು ಮಾಡಿದ್ದು. ಈ ಕೆಲಸ ಅವ್ರು ಮಾಡಿದ್ದಕ್ಕೆ ಸಾಕ್ಷಿ ಆಗ್ರಾ ಫೋರ್ಟಿಗೆ ನೀವು ಎಂದಾದರೂ ಹೋದರೆ ಅಲ್ಲಿ ಒಂದು ಖಾಸ್ ಹಮಾಮ್ ಅಂತಿದೆ, ಅಂದರೆ ಸ್ನಾನದ ಕೋಣೆ. ಇದಕ್ಕಿಂತ 4 ಪಟ್ಟು ದೊಡ್ಡದಿದೆ. ಈಗಿನ ಸ್ಥಳ ಇದೆ ಅಲ್ಲ, ಇದಕ್ಕಿಂತ 4 ಪಟ್ಟು ದೊಡ್ಡದು. ಅಲ್ಲಿ 2000 ಜನರಿಗೆ ನೀರು ಕಾಯಿಸ್ತಿದ್ರು ದಿನ. ನೀರು ಕಾಯಿಸ್ಲಿಕ್ಕೆ ಉರುವಲ ಏನು, ಇಂಧನ ಏನು, ಹಿಂದೂಗಳ ಗ್ರಂಥ. ಅಲ್ಲಿ ಗೋಡೆ ಮೇಲೆ ಇನ್ನೂ ಅದ್ರ ಬರೆದಿಟ್ಟಿದ್ದಾರೆ. ಆ ಗ್ರಂಥಗಳನ್ನು ಸುಡಬೇಕು, ನೀರು ಕಾಯಿಸಬೇಕು, ಸ್ನಾನ ಮಾಡಬೇಕು. ಅಷ್ಟು ನಮ್ಮ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಎಲ್ಲ ಗ್ರಂಥಗಳು ಲಿಖಿತವಾಗಬೇಕು, ಸುರಕ್ಷಿತವಾಗಿಡಬೇಕು ಅಂತನ್ನುವ ಕೆಲಸ ಮಾಡಿರ್ತಕ್ಕಂಥವರು ಸತ್ಯಬೋಧ ತೀರ್ಥ. ಅಷ್ಟೇ ಅಲ್ಲ, ಬಡವರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವನು ಸವಣೂರು ನವಾಬ್ ಅವನೊಂದು ದೊಡ್ಡ ಅರಮನೆ ಕಟ್ಟಿದ. ಅರಮನೆಗೆ ಒಂದು ನೆಲಮನೆ ಮಾಡಬೇಕು ಅಂತ ಹೊರಟಾಗ ಅಲ್ಲೊಂದು ದೊಡ್ಡ ಸರ್ಪ ಬರಬೇಕು. ಇಲ್ಲಿ ನೀನು ಇರ್ಲಿಕ್ಕೆ ಬಿಡೋದಿಲ್ಲ, ಹೋಗು. ಹೊಡಿಲಿಕ್ಕೆ ಬಂದರೆ ಮಾಯವಾಗ್ತಿತ್ತು. ಎಷ್ಟು ಆಗಿನ ಕಾಲಕ್ಕೆ ಲಕ್ಷಾವಧಿ ರೂಪಾಯಿ ಖರ್ಚು ಮಾಡಿ ಅರಮನೆ ಕಟ್ಟಿಸಿದ್ದ. ಕೊನೆಗೆ ಅವನು ಸತ್ಯಬೋಧರಿಗೆ ಶರಣಾಗತನಾಗ್ತಾನೆ. ಸತ್ಯಬೋಧರು ಬಂದು ಆ ಸರ್ಪದ ಜೊತೆಗೆ ಮಾತನಾಡ್ತಾರೆ ಸರ್ಪದ ಭಾಷೆಯಲ್ಲಿ. ಯಾಕೆ ನೀನು ಅಡ್ಡಿ ಮಾಡ್ತಾ ಇದ್ದೆ ಅಂತ ಅವನು ಹೇಳ್ದ, ಇಲ್ಲಿ ಕೆಳಗೆ ಸಾಕಷ್ಟು ಬಂಗಾರ ಇದೆ, ಆ ಬಂಗಾರ ಅಯೋಗ್ಯರ ಕೈಯಲ್ಲಿ ಹೋಗಬಾರ್ದು ಅಂತೇಳಿ ನಾನು ಸಂರಕ್ಷಣೆ ಮಾಡ್ತಾ ಇದ್ದೇನೆ. ಒಂದು ವೇಳೆ ಇವನು ಈ ರಾಜ ಜಾಗದ ಮಾಲೀಕ ಆದ್ದರಿಂದ ಅವನಿಗೂ ಹೋಗಬೇಕು, ನಿಮಗೆ ಅರ್ಧದಷ್ಟು ಬಂಗಾರ ಕೊಡುವಂತಿದ್ದರೆ ನಾನು ಇಲ್ಲಿಂದ ಹೊರಟೋಗ್ತೇನೆ ಅಂತ ಹೇಳಿ ಸವಣೂರು ನವಾಬ್ ಒಪ್ಪಿಕೊಂಡ. ಇವರಿಗೆ ಅರ್ಧದಷ್ಟು ಬಂಗಾರ ಸಿಕ್ತು. ಅರ್ಧದಷ್ಟು ಬಂಗಾರ ಸಿಕ್ಕಿರಬೇಕು. 1,00,000 ತೊಲೆ ಬಂಗಾರ ಸಿಕ್ತು. 1,00,000 ತೊಲೆ ಬಂಗಾರ ಅಂದರೆ 2,00,000 ತೊಲೆ ಬಂಗಾರ ಇತ್ತು. ಅರ್ಧ ಅವನಿಗೆ ಹೋಯಿತು, ಅರ್ಧ ಇವನಿಗೆ ಹೋಯ್ತು. ಇವ್ರಿಗೆ ಬಂತು. ಅದರಿಂದ ಅವರು ಮಿಂಟ್ ತಯಾರು ಮಾಡಿದರು, ಟಂಕಶಾಲೆ. ತಮ್ಮ ಹೆಸರಿನಿಂದ ನಾಣ್ಯ ತಯಾರು ಮಾಡಿ ಅದನ್ನು ಎಲ್ಲ ಬಡವ ಬ್ರಾಹ್ಮಣರಿಗೆ ಕೊಟ್ಟು ಇದರಿಂದ ನೀವು ಉಪಜೀವನ ಮಾಡಿಕೊಳ್ಳ್ರಿ ಅಂತ ಹೇಳಿ ಸುಮಾರು 10 ವರ್ಷ ಸಾವಿರಾರು ಜನರನ್ನು ಅನ್ನ ಕೊಟ್ಟು ಸಂರಕ್ಷಣೆ ಮಾಡಿದಂಥವರು ಸತ್ಯಬೋಧರು. ವ್ಯಾಸರಾಯರು ಕುಹುಯೋಗ ಬಂದಾಗ ಕೃಷ್ಣದೇವರಾಯನ ಸಿಂಹಾಸನದ ಮೇಲೆ ಕುಳಿತದ್ದು 6 ಗಳಿಗೆ. 6 ಗಳಿಗೆ ಅಂತಿಕೊಂಡಂತಂದರೆ 2 ತಾಸು 24 ನಿಮಿಷ. ಅಷ್ಟು ಯೋಗದಲ್ಲಿ ತಾವು ಕುಳಿತುಕೊಂಡು ಬಂದಿರತಕ್ಕಂತಹ
ಆ ಬೆಂಕಿಗೆ ತಮ್ಮ ಶಾಟೆಯನ್ನು ಎಸೆದು ಅದನ್ನು ಸುಟ್ಟು ಹೋಗುವಂತಿಕೊಂಡು ಅಂತ ಹೇಳಿ ಆ 2 ತಾಸು 24 ನಿಮಿಷದಲ್ಲಿ 10,000 ಜನ ಬ್ರಾಹ್ಮಣರಿಗೆ ಹಳ್ಳಿಗಳನ್ನು ಉಂಬಣಿ ಹಾಕಿಕೊಟ್ಟು ಹೊಲಗಳನ್ನು ಕೊಟ್ಟು ಆ ನಂತರ ದಾನ ಮಾಡಿ ಉಪಜೀವನ ಮಾಡ್ಕೊಂಡು ರಾಜನ ಮೊದಲು ಹೇಳಿದ್ರು, ನಾನು ಕುಳಿತಾಗ ಏನು ಮಾಡ್ತೇನೆ ಅದು ವ್ಯಾಲಿಡ್ ಆಗಬೇಕು. 10,000 ಜನರಿಗೆ ಆ ರೀತಿಯ ಉಪಕಾರವನ್ನು ಆ ಕಾಲದಲ್ಲಿ ಉಪಜೀವನವನ್ನು ಮಾಡಿಕೊಟ್ಟಿರ್ತಕ್ಕಂಥವರು ವ್ಯಾಸರಾಯರು. ಆ ನಂತರ ವಾದಿರಾಜರು ಮಂತ್ರಸಿದ್ಧರು. ಸಂಪೂರ್ಣವಾಗಿರ್ತಕ್ಕಂಥ ದಕ್ಷಿಣ ಕರ್ನಾಟಕವನ್ನು ಎಲ್ಲ ರೀತಿಯಿಂದಲೂ ಸಂರಕ್ಷಣೆ ಮಾಡಿದಂಥವರು ವಾದಿರಾಜರು. ವಿನಾಶಾಯ ಚ ದುಷ್ಕೃತ ಅಂದರೆ ದುಷ್ಟರನ್ನು ದೂರೀಕರಿಸಿ ಸಜ್ಜನರ ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥ ಕೆಲಸ. ಇನ್ನು ಧರ್ಮ ಸಂಸ್ಥಾಪನೆ, ಸತ್ಯಬೋಧರು ಪುಸ್ತಕಗಳನ್ನು ಬರೆಸಿ ಗ್ರಂಥವನ್ನು ಸಂರಕ್ಷಣೆ ಮಾಡಿದರೆ, ವಾದಿರಾಜರು ವ್ಯಾಸರಾರು ಸಮೃದ್ಧವಾದ ಗ್ರಂಥ ರಚನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಎಲ್ಲಕ್ಕಿಂತ ಹೆಚ್ಚು ಗ್ರಂಥ ರಚನೆ ಮಾಡಿದಂಥವರು ವಾದಿರಾಜರು. ಇವತ್ತಿಗೆ ಅವರ 60 ಗ್ರಂಥಗಳು ನಮ್ಮ ಉಪಲಬ್ಧ ಇವೆ. ಒಂದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಗಳು. ದುರ್ದೈವ ಇಷ್ಟೇ, ನಾವು ಕ್ರಿಕೆಟ್ ಮ್ಯಾಚಿನ ಎಷ್ಟು ಮ್ಯಾಚ್ ಆಡಿದ್ರು, ಎಷ್ಟು ಗೆದ್ದರು, ಎಷ್ಟು ಸೋತರು ರೆಕಾರ್ಡ್ ಇಡ್ತೇವೆ. ಆನಂತರ ಮತ್ತಿನ್ನೇನು ರಾಜಕೀಯವಾಗಿರ್ತಕ್ಕಂಥ ಈಗ ಎಲೆಕ್ಷನ್ ಆ ರೆಕಾರ್ಡ್ ಇಡ್ತೇವೆ. ಆದರೆ 60 ಗ್ರಂಥ ಯಾವುದು ವಾದಿರಾಜರದು, ಅದನ್ನು ಡೈರಿಯಲ್ಲಿ ಬರೆದುಕೊಂಡು ಮೇಲಿಂದ ಮೇಲೆ ಅದರ ಹೆಸರನ್ನಾದರೂ ನಾವು ನೋಡ್ತಿದ್ರೆ ಎಷ್ಟೋ ಪುಣ್ಯ ಬರ್ತದೆ. ಉಪಲಬ್ಧ ಇವತ್ತು ಸಿಗ್ತವೆ, ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಅದನ್ನು ಕೆಲವು ಬಹಳ ಸಣ್ಣ ಪುಸ್ತಕಗಳಿವೆ, ಓದಲಿಕ್ಕೆ ಅವಶ್ಯವಾಗಿ ಓದಬೇಕು. ಮತ್ತು ಸಾಧಾರಣ ಪ್ರಮುಖ ಗ್ರಂಥಗಳು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿವೆ. ಒಂದು ಉದ್ದೇಶ ಒಂದು ತಿಂಗಳಿಗೆ 1 ಗ್ರಂಥ ಓದ್ತೇನೆ, ಎಷ್ಟು ತಿಳಿತದೋ ಎಷ್ಟು ಬಿಡ್ತದೋ ಇರಲಿ, ನಂತರ ಗುರುಗಳ ಸಿಕ್ಕಾಗ ನಿಮ್ಮ ಸಂಶಯ ದೂರ ಮಾಡಿಕೊಳ್ಳಿ. ಆದರೆ ಗ್ರಂಥ ಓದ್ತೇನೆ ಅಭ್ಯಾಸ ಇಟ್ಕೊಳ್ಳಿ, ಟಿ ವಿ ಬಿಟ್ಬಿಡೋಣ. 60 ಗ್ರಂಥಗಳನ್ನು ಬರೆದಿದ್ದಾರೆ, 60 ಸ್ತೋತ್ರಗಳನ್ನು ಬರೆದಿದ್ದಾರೆ. ಪಾಲಯಾಚ್ಯುತದಿಂದ ಪ್ರಾರಂಭ ಮಾಡಿಕೊಂಡು ಆನಂತರ ದಶಾವತಾರ ಸ್ತೋತ್ರ, 60 ಸ್ತೋತ್ರಗಳು. ಕಾವ್ಯವನ್ನು ಬರೆದಿದ್ದಾರೆ, ಶಾಸ್ತ್ರೀಯ ಗ್ರಂಥಗಳನ್ನು ಬರೆದಿದ್ದಾರೆ. ಇನ್ನು ವ್ಯಾಸರಾಯರ ಗ್ರಂಥ ಸದ್ಯಕ್ಕೆ ನಾವು ಹೆಸರು ಕೇಳಬೇಕು, ಓದಲಿಕ್ಕೆ ವ್ಯಾಸರಾಯರ ಗ್ರಂಥ ಓದಬೇಕು ಅಂತಂದರೆ ಏನಾದರೂ ಒಂದು 8 ವರ್ಷ ವ್ಯಾಕರಣ, ತರ್ಕಶಾಸ್ತ್ರ, ಮೀಮಾಂಸಾ ಅಭ್ಯಾಸ ಮಾಡಿದರೆ ವ್ಯಾಸರಾಯರ ಗ್ರಂಥ ಅರ್ಥ ಆಗ್ತದೆ. ಅದು ತತ್ವವಿವೇಕ ಮಂದಾರ ಮಂಜರಿ ಇರಲಿ, ಮಾಯಾವಾದ ಖಂಡನ, ಉಪಾಧಿ ಖಂಡನ, ಮಿಥ್ಯಾತ್ವಾನವನ ಖಂಡನದ ಮಂದಾರ ಮಂಜರಿ ಗ್ರಂಥ ಇರಲಿ, ಅವರು ವಿದ್ವಾಂಸರಿಗೋಸ್ಕರ ಬರೆದ ಗ್ರಂಥಗಳು. ವಿದ್ವಾಂಸರು ಅಂತಂದರೆ ವಾದ ವಿವಾದಕ್ಕೋಸ್ಕರವಾಗಿ ಬರೆದಿರ್ತಕ್ಕಂಥ ಗ್ರಂಥಗಳು. ಇನ್ನು ವ್ಯಾಸತ್ರಯಿ, ತರ್ಕತಾಂಡವ, ಚಂದ್ರಿಕಾ, ನ್ಯಾಯಾಮೃತ ಇವು ವಿದ್ವಾಂಸರಿಗೆ ಕಬ್ಬಿಣದ ಕಡಲೆ ಅಂತಂದಮೇಲೆ ಜನಸಾಮಾನ್ಯರಿಗೆ ಮುಟ್ಟೋದು ಕಠಿಣ. ಆದರೆ ಆ ಗ್ರಂಥದಲ್ಲಿ ಏನಿದೆ, ಯಾಕೆ ಎಷ್ಟು ಇಂಪಾರ್ಟೆಂಟು, ಹೋಗಲಿ ಎಷ್ಟು ಪ್ರಕರಣ ಇದೆ, ಯಾವ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಅಷ್ಟಾದರೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದರೆ ಶ್ರೀಮದಾಚಾರ್ಯರು, ವೇದವ್ಯಾಸ ದೇವರು ಸಂಪೂರ್ಣ ವೈದಿಕ ಸಾಹಿತ್ಯ ಅಂತಕ್ಕಂಥ ಕಲ್ಪವೃಕ್ಷವನ್ನು ಭೂಮಿಗೆ ಕಳಿಸಿದರು. ಶ್ರೀಮದಾಚಾರ್ಯರು ಆ ತತ್ವಜ್ಞಾನದ ವೃಕ್ಷವನ್ನು ನೆಟ್ಟರು, ಅದನ್ನು ಬೆಳೆಸಿ ನೀರು ಹಾಕಿದರು. ಜಯತೀರ್ಥರು ಅದರಲ್ಲಿ ಹಣ್ಣುಗಳನ್ನು ಬರುವಂತೆ ಮಾಡಿದರು. ಆದರೆ ಎಲ್ಲಿ ಹಣ್ಣಿವೆ ಅಲ್ಲಿ ಕಿತ್ತುಕೊಳ್ಳುವ ಕಳ್ಳರು ಇರ್ತಾರೆ. ಇದನ್ನು ಕಿತ್ತು ಹಾಳು ಮಾಡಬಾರದು ಅಂತ ತಿಳ್ಕೊಂಡಂಥೇಳಿ ಸಂಪೂರ್ಣ ವೈದಿಕ ಸಾಹಿತ್ಯಕ್ಕೆ 3 ಕೋಟೆ ಗೋಡೆಯನ್ನು ಕಟ್ಟಿರ್ತಕ್ಕಂಥವರು ವ್ಯಾಸರಾಯರು. ವ್ಯಾಸತ್ರಯ
ಬ್ರಹ್ಮಸೂತ್ರದ ಮೇಲೆ ಅದ್ಭುತವಾದ ವ್ಯಾಖ್ಯಾನ ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾ ಅಂತ ಅದಕ್ಕೆ ಹೆಸರು. ತತ್ವಪ್ರಕಾಶಿಕಾದ ಮೇಲೆ ಇರತಕ್ಕಂಥ ಅದ್ಭುತ ವ್ಯಾಖ್ಯಾನದ ನೆವದಿಂದ ಭಾಮತಿ, ರತ್ನಪ್ರಭಾ ಇತ್ಯಾದಿ ಶಂಕರ ಭಾಷ್ಯದ ಮೇಲೆ ಇರತಕ್ಕಂಥ ಪ್ರೌಢ ಗ್ರಂಥಗಳ ವಿಮರ್ಶೆ ಆ ಗ್ರಂಥಗಳಲ್ಲಿದೆ. ಆನಂತರ ತರ್ಕತಾಂಡವ ನವೀನ ನ್ಯಾಯ ರೂಪದಿಂದ ತತ್ವಚಿಂತಾಮಣಿ ಅಂತಕ್ಕಂಥ ನೈಯಾಯಿಕರ ಗ್ರಂಥದ ವಿಮರ್ಶೆ ತರ್ಕತಾಂಡವ. ಆಮೇಲೆ ಸಂಪೂರ್ಣ ಅದ್ವೈತದ ವಿಮರ್ಶೆ ನ್ಯಾಯಾಮೃತ. ಭಾಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು. ಆದ್ದರಿಂದಾಗಿ ಗುರುಗಳನ್ನು ಯಾಕೆ ನೆನೆಸಬೇಕು? ಗುರುಗಳ ಈ ಸ್ಮರಣೆಯಿಂದ ನಮಗೇನು ಉಪಯೋಗ ಆಗ್ತದೆ? ಇದನ್ನು ಸುಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ, ಮನೋವಿಶುದ್ಧೈ ಚರಿತಾನುವಾದ. ದಿನಕ್ಕೆ ಒಬ್ಬ ಸ್ವಾಮಿಗಳ ಚರಿತ್ರೆ ನೆನೆಸ್ಕೊಳ್ಳಿ. ಒಂದು ಡೈರಿ ತಗೋರಿ, 360 ಪೇಜಿದ ಡೈರಿ. ಒಂದೊಂದು ಪೇಜ್ನಲ್ಲಿ ಬ್ರೀಫ್ ಆಗಿ ಒಬ್ಬೊಬ್ಬರು ಮಹಾನುಭಾವರ ಚರಿತ್ರೆ ಬರೆದುಕೊಳ್ಳಿ. ಆಮೇಲೆ 360ಕ್ಕೆ 3000 ಮಹಾನುಭಾವರಿದ್ದಾರೆ. ಬೇಡ, 360 ಜನ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಆಗಿರ್ತಕ್ಕಂಥ ಮಹಾನುಭಾವರು. ಸಂಧ್ಯಾ ವಂದನೆ ಆದ ನಂತರ 1 ಪೇಜ್ ಇವತ್ತು ಈ ಮಹಾನುಭಾವರನ್ನು ನೆನೆಸ್ಕೊಳ್ತೇನೆ. ಆಗ ನಮಗೆ ಗೊತ್ತಾಗ್ತದೆ ಇವರು ನಮ್ಮ ಸಮಾಜಕ್ಕೆ ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೆ. ಇವರು ಜ್ಞಾನವನ್ನು ಕೊಟ್ಟರು, ಸಂರಕ್ಷಣೆಯನ್ನು ಮಾಡಿದರು. ಆನಂತರ ನಮಗೆ ಶಾಶ್ವತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಮಾಡಿದರು ಅಂತಕ್ಕಂಥ ಒಂದು ಅದ್ಭುತ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ದಿವಸಕ್ಕೆ ಒಬ್ಬರನ್ನು ನಾನು ನೆನೆಸ್ತೇನೆ. ಅದಕ್ಕೆ ಬೇಕಾದಷ್ಟು ಚರಿತ್ರೆ ಪುಸ್ತಕಗಳು ಸಿಗ್ತದೆ. ಅವರನ್ನು ಇಟ್ಕೊಂಡು ಅವ್ರನ್ನ ಆ ರೀತಿಯ ಹೆಸರು ಬರೆದುಕೊಂಡು ಅವರ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಯಾಕೆ? ಇಂಥ ಮಹಾನುಭಾವರ ಸ್ಮರಣೆಯಿಂದ ಮನೋವಿಶುದ್ಧಿ, ಮನಸ್ಸಿನ ಶುದ್ಧಿ ಆಗ್ತದೆ. ಯಾಕೆ ಮನಸ್ಸಿನ ಶುದ್ಧಿ ಅತ್ಯಂತ ಅವಶ್ಯಕ? ಯಾಕೆ? ಶಾಸ್ತ್ರದಲ್ಲಿ ಹೇಳ್ತಾರೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ. ಸಂಸಾರದಲ್ಲಿ ಸಿಲುಕಿ ಬೀಳುವುದು ಮನಸ್ಸಿನಿಂದಲೇ. ಸಂಸಾರದಿಂದ ಸುಖವಾಗಿ ಸಂಸಾರವನ್ನು ಮಾಡಿ ಅದರಿಂದ ಹೊರಗೆ ಬೀಳುವುದು ಮನಸ್ಸಿನಿಂದಲೇ. ಮನಸ್ಸಿನ ಇನ್ನೊಂದು ರೂಪವೇ ಬುದ್ಧಿ. ಮಾಡರ್ನ್ ಸೈಕಾಲಜಿಯಲ್ಲಿ ಮನಸ್ಸು ಬುದ್ಧಿ ಬೇರೆ ಬೇರೆ. ಆದರೆ ನಮ್ಮ ಭಾರತೀಯ ವಿಶೇಷವಾಗಿ ಮಾಧ್ವ ತತ್ವಜ್ಞಾನದಲ್ಲಿ ಮನಸ್ಸು ಮತ್ತು ಮನಸ್ಸಿನ ಒಂದು ಸೂಪರ್ಫೇಷಿಯಲ್ ಅಥವಾ ಸೂಪರ್ ಭಾಗ ಅಂತ ತಿಳ್ಕೊಂಡು, ಫೇಸಿಯಲ್ ಅಲ್ಲ, ಸೂಪರ್ ಭಾಗ ಬುದ್ಧಿ. ಆದ್ದರಿಂದಾಗಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಇವೆರಡು ಪವಿತ್ರವಾಗಿದ್ದರೆ ನಮ್ಮ ಗ್ರಂಥಗಳು ಅರ್ಥವಾಗ್ತವೆ. ಆಚಾರ್ಯರ 37 ಗ್ರಂಥಗಳ ಬಗ್ಗೆ ಸ್ವಲ್ಪ ಆದರೂ ನಾವು ಪರಿಚಯವನ್ನು ಪಡೆಯಬಹುದು. ಇನ್ನು ಆಚಾರ್ಯರು ಮಾಡಿದ ಉಪಕಾರ ಏನು? ಎಲ್ಲ ಉಪಕಾರ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಮತ್ತೆ ಸಮಯವೂ ಸಾಲೋದಿಲ್ಲ, ವಿಷಯದ ಕಡೆಗೆ ಬರಲಿಕ್ಕೂ ಆಗೋದಿಲ್ಲ. ಅವರು ಮಾಡಿದ ಉಪಕಾರ ಏನು ಅಂತಕೊಂಡಂತಂದರೆ, ಎಲ್ಲ ವೇದಗಳು ಪ್ರಮಾಣ. ಯಾಕೆ? ನಮ್ಮ ಭಾರತ ದೇಶಕ್ಕೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಮೂಲ ಗ್ರಂಥ ವೇದ. ವಿದ ಜ್ಞಾನೇ ಮನುಷ್ಯನು ಮನುಷ್ಯನಾಗಿ ಉಳಿಯಬೇಕಾಗಿದ್ದರೆ ದೇವರು ಕೊಟ್ಟ ಜ್ಞಾನವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ಜ್ಞಾನ, ಬುದ್ಧಿ, ವಿವೇಕ ಎಲ್ಲ ಸಮಾನಾರ್ಥಗಳು. ನಮಗೂ ಪಶುಗಳಿಗೂ ಬೈಫರ್ಕೇಷನ್, ಪಶುಗಳಿಗಿಂತ ನಾವು ದೊಡ್ಡವರು ಶ್ರೇಷ್ಠರು ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ನಮಗೆ ಜ್ಞಾನ ಇದ್ದರೆ ನಾವು ಮನುಷ್ಯರು, ಜ್ಞಾನ ಇಲ್ಲದೇ ಇದ್ದರೆ ಪಶುಗಳು. ಅದಕ್ಕೆ ಸುಮಠಿತಕಾರ ಹೇಳಿದ್ದಾನೆ, ಆಹಾರ ನಿದ್ರಾ ಭಯಮಯಿತು ನಂಚ
ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಬುದ್ಧಿ ಧರ್ಮ ವಿಶೇಷ ಬುದ್ಧಿಯ ವಿಹೀನ ಧರ್ಮೇಣ ಹೀನ ಪಶುಭಿಃ ಸಮಾನ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ನಾವು ಹೇಗೆ ಸರ್ವೈವ್ ಆಗಬೇಕು, ಆನಂತರ ನಾನು ಹೇಗೆ ವಿಶ್ರಾಂತಿ ಪಡೆಯಬೇಕು, ಆಹಾರ ನಿದ್ರಾ, ಇನ್ನು ಆತ್ಮರಕ್ಷಣೆ ಹೇಗೆ ಮಾಡಿಕೊಳ್ಬೇಕು, ಭಯ, ಆನಂತರ ನನ್ನ ವಂಶ ಹೇಗೆ ಬೆಳೆಸಬೇಕು ಅಂತನ್ನೋದು ಅಂದರೆ ಮಕ್ಕಳನ್ನು ಪಡೆಯುವಿಕೆ. ಈ 4 ವಿಷಯದಲ್ಲಿ ನಮಗೂ ಪಶುಗಳಿಗೂ ಸಮಾನತೆ ಇದೆ. ಅವುಗಳಿಗೂ ಹೊಟ್ಟೆ ಬೇಕು, ಊಟಕ್ಕೆ ಬೇಕು, ಆಹಾರ ಬೇಕು, ಆಹಾರ ಹುಡುಕ್ತಾ ಇರ್ತವೆ, ದಣಿದಾಗ ಅವು ಮಲ್ಕೊಳ್ತವೆ. ಆನಂತರ ತಮಕ್ಕಿಂತ ಬಲಿಷ್ಠರನ್ನು ನೋಡಿದಾಗ ಅವು ಅಂಜೋಡಿ ಹೋಗ್ತವೆ, ನಾವು ಅಂಜೋಡಿ ಹೋಗ್ತೇವೆ, ಭಯ. ಆನಂತರ ಮಕ್ಕಳನ್ನು ಪಡೆಯಬೇಕೆ. ಅವುಗಳಿಗೂ ನಮಗೂ ಇರತಕ್ಕಂಥ ಅಂತರ ಏನು ಅಂತಂದರೆ ಧರ್ಮ ಮತ್ತು ಬುದ್ಧಿ. ಅವುಗಳಿಗೆ ಬುದ್ಧಿ ಇಷ್ಟೇ ಇದೆ, ಇದಕ್ಕಿಂತ ಹೆಚ್ಚಿಗೆ ಬುದ್ಧಿ ಇಲ್ಲ, ವಿವೇಕ ಇಲ್ಲ. ಸರ್ವೈವಲ್ ಆಫ್ ಫಿಟ್ನೆಸ್ ಇಷ್ಟೇ ಬುದ್ಧಿ ಇದೆ, ಅದಕ್ಕಿಂತ ಹೆಚ್ಚಿಗಿಲ್ಲ. ಆದರೆ ನಮಗೆ ನಾವು ಈ ಜನನ ಮರಣದ ಚಕ್ರ, ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಇದರಿಂದ ನಾವು ಹೇಗೆ ಪಾರಾಗಬೇಕು ಅನ್ನುವ ತಿಳುವಳಿಕೆ ದೇವರು ಮನುಷ್ಯನಿಗೆ ಮಾತ್ರ ಇಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಇದೊಂದು ಧ್ಯಾನ ಇಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ದಿನಕ್ಕೆ ಒಂದ್ಸಲ ಮಲಕೊಳ್ಳುವುದಾದರೂ ಎದ್ದಾಕ್ಷಣ ಒಮ್ಮೆ ಮಲಗುವೊಮ್ಮೆ ನನ್ನ ಜೀವನದ ಉದ್ದೇಶ ಮೋಕ್ಷ, ಇಷ್ಟು ಅಂದ್ಕೊಂಡು ಮಲ್ಕೊಂಡು ಅಂದರೆ ಅವಾಗ ಒಳಗಿಂದ ದೇವರ ಪ್ರೇರಣೆ ಆಗ್ತದೆ ಗೊತ್ತಿಲ್ಲ. ನನ್ನ ಜೀವನದ ಉದ್ದೇಶ ಮೋಕ್ಷ ಪಡೆಯುವಿಕೆ, ಮುಕ್ತಿಯನ್ನು ಪಡೆಯುವಿಕೆ. ಯಾಕೆ? ಭಾಗವತಲ್ಲೇ ಬರ್ತದೆ, ಬ್ರಹ್ಮದೇವರು ಪಿಶಾಚಗಳನ್ನು ಸೃಷ್ಟಿ ಮಾಡಿದರು, ರಾಕ್ಷಸರನ್ನು ಸೃಷ್ಟಿ ಮಾಡಿದರು, ಯಕ್ಷರನ್ನು ಸೃಷ್ಟಿ ಮಾಡಿದರು, ಪ್ರಾಣಿಗಳನ್ನು ಸೃಷ್ಟಿ ಮಾಡಿದರು. ಆದರೆ ಅವರು ನೋಡಿದರು ಇವೆಲ್ಲವೂ ಪರಾವಲಂಬಿಗಳು, ಇವರು ಯಾವ ಸ್ವಾವಲಂಬಿಗಳಲ್ಲ. ಸಿಂಹ ಆಗಲಿ, ಹುಲಿ ಆಗಲಿ, ಅಥವಾ ಪ್ರಾಣಿಗಳಾಗಲಿ, ಅಥವಾ ಪಕ್ಷಿಗಳಾಗಲಿ ಹೊಲ ತೆಗೆದು ಬೆಳೆಸಿ ತಮಗೋಸ್ಕರ ಬೆಳೆಸ್ಕೊಂಡು ಆನಂತರ ತಿನ್ನೋದಿಲ್ಲ, ಇದ್ದದ್ದನ್ನು ಹುಡಿಕೊಂಡು ತಿಂತವೆ. ಆದರೆ ತನ್ನ ಕಾಲ ಮೇಲೆ ನಿಲ್ತಕ್ಕಂಥ ಒಂದೇ ಒಂದು ವಿವೇಕವುಳ್ಳವನ ಮನುಷ್ಯ. ಅದರಲ್ಲಿಯೂ ಕೂಡ ಇವನ ಉದ್ದೇಶ ಪರಮಾತ್ಮನನ್ನು ಕಾಣುವುದು. ಬ್ರಹ್ಮಾವಬೋಧ ದಿಷಣಂ ಮುದಂ ಆಪದೇವ. ಯಾವಾಗ ಮನುಷ್ಯನನ್ನು ಸೃಷ್ಟಿ ಮಾಡಿದ ಅಂತಂದರೆ ಆಪವ ಪ್ರಜಾಪತಿಯಾಗಿ ತಾನೇ ತನ್ನ ದೇಹವನ್ನು 2 ಭಾಗ ಮಾಡಿ ಬಲಭಾಗದಿಂದ ಪುರುಷರನ್ನು ಎಡಭಾಗದಿಂದ ಸ್ತ್ರೀಯನ್ನು ಮನು ಮತ್ತು ಶತರೂಪ ಇವರನ್ನು ಸೃಷ್ಟಿ ಮಾಡಿ ಇನ್ನು ಮೇಲೆ ಪರಮಾತ್ಮನನ್ನು ಕಂಡು ಮೋಕ್ಷ ಪಡೆಯುವ ಇದೊಂದು ಈ ಜಾತಿ ಅಂತ ತಿಳ್ಕೊಂಡು, ಮಾನವ ಜಾತಿ ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರಿಗೆ ಭಾಳ ಸಂತೋಷ ಆಯ್ತಂತೆ. ಬ್ರಹ್ಮಾವಬೋಧ ದಿಷಣಂ ಮುದಂ ಆಪದೇವ. ಆದ್ದರಿಂದಾಗಿ ನಮ್ಮ ಜೀವನದ ಉದ್ದೇಶ ಮೋಕ್ಷ. ಈ ಮಾನಸಿಕವಾದ ಉದ್ದೇಶದ ಬೀಜವನ್ನು ಮಕ್ಕಳಿಂದಾಗಿಂದಲೂ ಮಕ್ಕಳ ಮನಸ್ಸಿನಲ್ಲಿ ಅದನ್ನು ಬೀರುವುದು ನಮ್ಮ ಕರ್ತವ್ಯ. ಆದರೆ ಅವ್ರಿಗೆ ನಾವು ಬೀರ್ತೀವಿ, ನೀ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅಥವಾ ಮತ್ತೇನಾಗು, ಸಿ ಎ ಆಗು, ಮತ್ತೊಂದೇನಾದರೂ ಆಗು. ಆದೆ ಹಣ ಗಳಿಸಿದೆ, ತಿಂದೆ, ಒಂದು ದಿವಸ ಹೋದೆ, ಏನು ಉಪಯೋಗ? ಯಾವ ಮನುಷ್ಯ ಜನ್ಮ ಮೇಲಿನ ಮೇಲೆ ಬರೋದಿಲ್ಲ, ಮೇಲಿನ ಮೇಲೆ ಸಿಗೋದಿಲ್ಲ. ಈ ಜನ್ಮ ಬರಬೇಕಾದ್ರೆ ನಾವು ದೊಡ್ಡ ಕ್ಯೂ ದಾಟಿ ಬಂದಿದ್ದೇವೆ. 83,99,999 ಯೋನಿಗಳನ್ನು ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಇದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಳಿ. ಇದನ್ನು ಮತ್ತೆ ಆಹಾರ ನಿದ್ರಾ ಭಯ ಮೈಥುನಕ್ಕೋಸ್ಕರವೇ ಇದನ್ನು ಮುಗಿಸಿಬಿಟ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಆದ್ದರಿಂದಾಗಿ ನನ್ನ ಜೀವನದ ಉದ್ದೇಶ ಮೋಕ್ಷ. ಇದನ್ನು ತಿಳಿಸಿದ ಆದಿಗ್ರಂಥ ವೇದ. ಆದರೆ ವೇದ ಪರಂಪರೆಗೆ ಮಧ್ಯದಲ್ಲಿ ಅನಾನುಕೂಲತೆಗಳು ಬರ್ತಾ ಹೋದವು.
ಆರಂಭದಲ್ಲಿ ಹಯಗ್ರೀವ ಅಂತನೂ ಅಸುರ ವೇದಗಳ ಅಪಾರ್ಥವನ್ನು ಮಾಡಿ ವೇದ ಕದ್ದು ಹೋದ. ಅದಕ್ಕೋಸ್ಕರ ಮತ್ಸ್ಯಾವತಾರ ತೆಗೆದುಕೊಳ್ಬೇಕಾಯಿತು ಪರಮಾತ್ಮನಿಗೆ. ಆನಂತರ ಮಧುಕೈಟಭರು, ಆನಂತರ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇತ್ಯಾದಿಗಳು ಈ ವೇದ ಸಂಸ್ಕೃತಿಯ ಮೇಲೆ ಮೇಲಿಂದ ಮೇಲೆ ಆಕ್ರಮಣಗಳಾದವು. ಆದರೆ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಪರಮಾತ್ಮ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದ. ಅವತಾರ ತೆಗೆದುಕೊಂಡ, ಅವರನ್ನು ದೂರೀಕರಿಸಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಆ ರೀತಿಯಾಗಿ ಕೆಲಸವನ್ನು ಮಾಡಿದ. ಆದರೆ ನಮ್ಮ ದುರ್ದೈವದಿಂದ ವೇದ ಪರಂಪರೆಗೆ ದೊಡ್ಡ ಹೊಡೆತ ಬಿದ್ದದ್ದು ಬೌದ್ಧರು ಮತ್ತು ಜೈನರಿಂದ. ಬೌದ್ಧರು ಜೈನರು ಕ್ರಿಸ್ತಶಕ ಪೂರ್ವ 2500 ಹಿಡಿದುಕೊಂಡು ಸುಮಾರು 5ನೇ ಶತಮಾನದವರೆಗೆ ವೇದ ನಿರುಪಯುಕ್ತ, ವೇದ ಸುಳ್ಳು ಹೇಳ್ತಾರೆ, ವೇದ ಅಪ್ರಮಾಣ, ಈ ರೀತಿಯಾಗಿ ಸಂಪೂರ್ಣ ವೈದಿಕ ಪರಂಪರೆಯನ್ನು ನಾವು ಕಳೆದುಕೊಂಡೆವು. 5ನೇ ಶತಮಾನದ ಉತ್ತರಾರ್ಧದಲ್ಲಿ ಮೀಮಾಂಸಕರು ಬಂದು ಪುನಃ ವೇದಕ್ಕೆ ವಿಶೇಷವಾದ ರಕ್ಷಣೆ ಕೊಟ್ಟರು. ಆದರೆ ಇತಿಹಾಸ ಬರೆಯುವವರು ಈ ಕೀರ್ತಿಯನ್ನು ಶಂಕರಾಚಾರ್ಯರಿಗೆ ಕೊಡ್ತಾರೆ. ಶಂಕರಾಚಾರ್ಯ ವೇದವನ್ನು ಉದ್ಧಾರ ಮಾಡಿದರು ಅಂತಕೊಂಡಂತೇಳಿ ಇಲ್ಲ. ಶಂಕರಾಚಾರ್ಯ ವೇದಕ್ಕೆ ಅಪಾರ್ಥ ಬರೆದು ಮತ್ತಿಷ್ಟು ಅದನ್ನು ಕೆಡಿಸಿದರು. ಆದರೆ ವೇದವನ್ನು ಉದ್ಧಾರ ಮಾಡಿರ್ತಕ್ಕಂಥವ್ರು ಮೀಮಾಂಸಕರು, ಪೂರ್ವಮೀಮಾಂಸಾ ಗ್ರಂಥ ಅಂತಕೊಂಡಂತಿದೆ. ಅವರು ಎಲ್ಲಿ ಅದನ್ನು ಆಧ್ಯಾತ್ಮಿಕವಾದ ಅರ್ಥಕ್ಕೆ ತೆಗೆದುಕೊಳ್ಳದೇ ಇದ್ದರೂ ಕೂಡ ಯಜ್ಞ, ಯಾಗ, ಪಠನ, ಪಾಠನ ಮತ್ತು ಆ ವೇದದಿಂದ ಬಂದಿರತಕ್ಕಂಥ ವಿಧಿವಿಧಾನಗಳಿರ್ತಕ್ಕಂಥ ವೈಶಿಷ್ಟ್ಯಗಳೇನು ಅದನ್ನು ಎತ್ತಿ ಹಿಡಿದು ಸಂರಕ್ಷಣೆ ಮಾಡಿರ್ತಕ್ಕಂಥವರು ಮೀಮಾಂಸಕರು. ಆದರೆ ವೇದಗಳಿಗೆ ಅಪಾರ್ಥ ಬರೆದು ನಾನೇ ಬ್ರಹ್ಮ, ಜಗತ್ತು ಮಿಥ್ಯ ಇತ್ಯಾದಿಗಳು ವೇದದಲ್ಲಿ ಹೇಳ್ತವೆ ಅಂತನ್ನು ತೋರಿಸಿ, ವೇದದಲ್ಲಿ ಉಪನಿಷತ್ತು ಮಾತ್ರ ಪ್ರಮಾಣ, ಋಗ್ವೇದ ಕೇವಲ ಸ್ತೋತ್ರ ಇದೆ, ಯಜುರ್ವೇದ ಕರ್ಮಕಾಂಡ ಹೇಳ್ತಾರೆ, ಸಾಮವೇದ ಸಂಗೀತ ಹೇಳ್ತಾರೆ, ಇದರಲ್ಲಿ ಏನು ತತ್ವಜ್ಞಾನ ಇಲ್ಲ, ತತ್ವಜ್ಞಾನ ಇದ್ದದ್ದು ಕೇವಲ ಉಪನಿಷತ್ನಲ್ಲಿ ಮಾತ್ರ ಅಂಥೇಳಿ ಉಳಿದ ವೇದ ಭಾಗಗಳನ್ನು ತಿರಸ್ಕರಿಸಿದವರು ಅದ್ವೈತಿಗಳು. ರಾಮಾನುಜರು ವೇದಕ್ಕೆ ಅರ್ಥ ಬರೆದರು, ಇಲ್ಲ ಋಗ್ವೇದವು ಅತ್ಯಂತ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿದರು. ಆದರೆ ಯಜುರ್ವೇದ, ಸಾಮವೇದ ಮತ್ತು ಬ್ರಾಹ್ಮಣ ಆರಣ್ಯಕ ಗ್ರಂಥಗಳಿಗೆ ಅವರು ಲಕ್ಷ್ಯವೇ ಕೊಡಲಿಲ್ಲ. ಆದರೆ ವೇದದ ಸಂಪೂರ್ಣವಾದ ಸಾಹಿತ್ಯ, ವೇದದ ಸಾಹಿತ್ಯ ಬರೀ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದಗಳಲ್ಲ. ವೇದಕ್ಕೆ 6 ಅಂಗಗಳಿವೆ. ಅದಲ್ಲದೆ ವೇದದಲ್ಲಿ ಬ್ರಾಹ್ಮಣ ಗ್ರಂಥ ಅಂತಗೊಳ್ತೇವೆ, ವೇದದಿಂದಲೇ ಹೊರಟಿರ್ತಕ್ಕಂಥವುಗಳು ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಆನಂತರ ವೇದಾಂಗಗಳಾಗಿರ್ತಕ್ಕಂತಹ ನಿಘಂಟು, ನಿರುಕ್ತ, ವ್ಯಾಕರಣ, ಜ್ಯೋತಿಷ್ಯ, ಕಲ್ಪ, ಸೂತ್ರ, ಈ 6 ಅಂಗಗಳು. ಇದರಲ್ಲಿ ಕೆಲವು ಅಪ್ರಮಾಣ, ಕೆಲವು ಪ್ರಮಾಣ ಅಂತಕ್ಕಂಥ ವಾದವಿವಾದ ನಮ್ಮಲ್ಲಿ ನಡೆಯಿತು. ಆದರೆ ಶ್ರೀಮದಾಚಾರ್ಯರು ಅವತರಿಸಿ ಹೇಳಿದರು, ವೇದದ ಪ್ರತಿಯೊಂದು ಭಾಗವೂ ಪ್ರಮಾಣ. ಆಗ ಜನರು ಹೇಳಿದರು, ಮತ್ತು ವೇದದಲ್ಲಿ ಕೆಲವು ಕಡೆಯಲ್ಲಿ ಇಂದ್ರನ ವರ್ಣನೆ ಮಾಡ್ತಾರೆ, ಕೆಲವು ಕಡೆಗೆ ಮರುತನನ್ನು ವರ್ಣನೆ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಕುಬೇರನ ವರ್ಣನೆ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮೀನ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಯಾರನ್ನು ನಂಬಬೇಕು? ಯಾರನ್ನು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು? ವೇದದಲ್ಲಿ ಇಂದ್ರನ ಮೇಲೆ ಇರ್ತಕ್ಕಂಥ ಸೂಕ್ತಗಳು ಭಾಳ, ಅಗ್ನಿ ಮೇಲೆ ಇರ್ತಕ್ಕಂಥ ಸೂಕ್ತಗಳು 100,000 ಇವೆ. ಅದಕ್ಕೆ ಆಚಾರ್ಯರು ಹೇಳಿದರು, ವೇದದಲ್ಲೇ ಇರ್ತಕ್ಕಂಥ ವಾಕ್ಯ ತೆಗೆದುಕೊಳ್ಳಿ. ವೇದದಲ್ಲೇ ಒಂದು ವಾಕ್ಯ ಇದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ. ಎಷ್ಟು ವೇದಗಳಲ್ಲಿ ಹೆಸರುಗಳು ಬಂದಿದೆ, ಇದೆಲ್ಲವೂ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಹೇಳುತ್ತಾರೆ. ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಮಾಣವನ್ನು ಕೊಟ್ಟು ಹೇಳಿದವನು ಕೃಷ್ಣ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಸಕಲ ವೇದಗಳಿಂದ ನಾನೇ ಪ್ರತಿಪಾದ್ಯನಾಗಿದ್ದೇನೆ. ಇಂದ್ರ ಅಂತನ್ನೋದು ನನ್ನ ಹೆಸರು, ವರುಣ ಅನ್ನೋದು ನನ್ನ ಹೆಸರು,
ಅಗ್ನಿ ಅಂತನ್ನೋದು ನನ್ನ ಹೆಸರೇ. ಯಾಕೆ ವೇದದಲ್ಲಿ ಹೇಳಿದ್ದಾರೆ, ನಾಮಾನೆ ಸರ್ವಾಣಿ ಯಮ ವಿಶಂತಿ. ಇದನ್ನು ಗಟ್ಟಿಮುಟ್ಟಾಗಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಮಧ್ವಾಚಾರ್ಯರು. ವೇದದ ಯಾವುದೇ ಶಬ್ದ ತೆಗೆದುಕೊಳ್ಳಿ ಅದು ಪರಮಾತ್ಮನನ್ನು ಹೇಗೆ ಹೇಳ್ತಾರೆ ಅನ್ನುವ ಮಾರ್ಗದರ್ಶನ ಮಾಡಿ ವೇದಗಳಿಗೆ 3 ಅರ್ಥ ಮಾಡಿಕೊಳ್ಳಿ. ಅಗ್ನಿ ಅಂತ ತಿಳ್ಕೊಂಡಂತಂದರೆ ನಿಮ್ಮ ಎದುರಿಗೆ ಆವಾಹನೆ ಮಾಡಿದ ಅಗ್ನಿ ಇದೆ, ಅದನ್ನು ಅಗ್ನಿಯೇ. ಆ ನಂತರ ಆ ಅಗ್ನಿಗೆ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ, ಅದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳಿ. ಅದೇ ಪರಮಾತ್ಮ ನಿಮ್ಮ ಅಂತರ್ಯಾಮಿಯಾಗಿದ್ದಾನೆ. ಈ ರೀತಿಯಾಗಿ ಪ್ರತಿಯೊಂದು ಶಬ್ದಕ್ಕೂ ಕೂಡ 3 ಅರ್ಥವನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ ದೇವತಾ, ದೇವತಾಂತರ್ಯಾಮಿ, ಆ ನಂತರ ಜೀವಾಂತರ್ಯಾಮಿ, ಈ ರೀತಿ ವೇದಗಳಿಗೆ ಅರ್ಥ ಮಾಡಿ ಅಂತ ತಿಳ್ಕೊಂಡಂತ ಹೇಳಿಕೊಟ್ಟು ಅದನ್ನು ಅರ್ಥ ಮಾಡ್ತಕ್ಕಂಥ ಕ್ರಮ ಹೇಳಿಕೊಟ್ರು. ಒಂದು ಅಗ್ನಿ ಅಂತ ತಿಳ್ಕೊಂಡಂತಂದರೆ ಅಗಮ್, ಜಡವಾದ ವಸ್ತುವನ್ನು ಪ್ರಜ್ವಲಿತಗೊಳಿಸ್ತದೆ ಅಗ್ನಿ, ಈ ಎದುರಿಗಿದ್ದ ಅಗ್ನಿ. ಆದರೆ ಅಗ್ರಣೀತ್ವಾತ್, ಸರ್ವೋತ್ತಮನಾದ್ದರಿಂದ ಅಗ್ನಿ ಶಬ್ದ ವಾಚನಾಗಿರ್ತಕ್ಕಂಥವನು ಶ್ರೀಹರಿ. ಅಗಮ್ ನಯತಿ ಇತಿ ಅಗ್ನಿ, ಸಂಪೂರ್ಣವಾದ ಜಡಚೇತನರನ್ನು ಒಳಗಿದ್ದು ಅವುಗಳಿಗೆ ಪ್ರೇರಣೆ ಕೊಡ್ತಾನೆ, ಆದ್ದರಿಂದ ಅಗ್ನಿ ಪರಮಾತ್ಮ. ಅಗ್ರಗಮ್ಯತ್ವಾತ್ ಅಗ್ನಿ, ಸರ್ವೋತ್ತಮನಾಗಿ ಎಲ್ಲರ ಮುಂದೆ ಇದ್ದು ಈ ಸಂಪೂರ್ಣ ಜಗತ್ತಿನ ವ್ಯವಹಾರ ನಡೆಸ್ತಾನೆ, ಆದ್ದರಿಂದ ಅಗ್ನಿ. ಈ ರೀತಿಯಾಗಿ ಅನೇಕ ವ್ಯುತ್ಪತ್ತಿಗಳನ್ನು ಕೊಟ್ಟು ಅವ್ರು ನಮ್ಮ ಮೇಲೆ ದೊಡ್ಡ ಉಪಕಾರವನ್ನು ಮಾಡಿದರು. ಆ ವೇದಗಳಲ್ಲಿ 2ನೇ ವೇದ ಯಜುರ್ವೇದ. ಯಜುರ್ವೇದ ಕೆಲವು ಭಾಗ ಗದ್ಯಾತ್ಮಕವಾಗಿದೆ, ಕೆಲವು ಭಾಗ ಪದ್ಯಾತ್ಮಕವಾಗಿದೆ. ಅದರಲ್ಲಿ ಶತರುದ್ರೀಯ ಸಂಹಿತ ಅಂತ ತಿಳ್ಕೊಂಡಂಥೇಳಿ ಒಂದು ಭಾಗ. ಆ ಶತರುದ್ರೀಯ ಸಂಹಿತೆಯಲ್ಲಿ ರುದ್ರಾಧ್ಯಾಯ, ನಮಕ ಮತ್ತು ಚಮಕ ಅಂತ ತಿಳ್ಕೊಂಡಂಥೇಳಿ 3 ಭಾಗಗಳು. ರುದ್ರಾಧ್ಯಾಯದಲ್ಲಿ ರುದ್ರದೇವರ ಸ್ತೋತ್ರ, ನಮಕದಲ್ಲಿ ರುದ್ರದೇವರ ಅನೇಕ ವಿಶೇಷಣಗಳನ್ನು ಹೇಳುತ್ತಾ ಇಂಥ ರುದ್ರದೇವರಿಗೆ ನಮಃ 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 ಅಂತ ತಿಳ್ಕೊಂಡಂಥೇಳಿ ಅದೇ ನಮಕ. ಆನಂತರ ರುದ್ರದೇವರ ಹತ್ತಿರ ಶಕ್ತಿಂಚಮೆ ಧೈರ್ಯಂಚಮೆ, ನನಗೆ ಶಕ್ತಿಯನ್ನು ಕೊಡು, ಧೈರ್ಯವನ್ನು ಕೊಡು, ಚ ಚ ಚ ಚ ಅಂತ ತಿಳ್ಕೊಂಡಂತೇಳಿ ಸಾವಿರಾರು ಬೇಡಿಕೆಗಳು. ಅದೇ ಚಮಕ. ನಮಕ ಅಂದರೆ ನಮಸ್ಕಾರ, ಚಮಕ ಅಂದರೆ ಇದು ಮತ್ತು ಇದು ಮತ್ತು ಇದು ಮತ್ತು ಇದು ಮತ್ತು ಅಂಥೇಳಿ ಮತ್ತು 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 ಅಂತಂತ ಅನೇಕ ಬೇಡಿಕೆಗಳನ್ನು ಮಾಡಿದ್ದಕ್ಕೆ ಚಮಕ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದನ್ನು ಇದು ರುದ್ರದೇವರ ಸ್ತೋತ್ರವೇ ಅಂತ ತಿಳ್ಕೊಂಡಂಥೇಳಿ ಮೊದಲಿನಿಂದಲೂ ಎಲ್ಲರೂ ಹೇಳ್ತಾ ಬಂದರು. ಶ್ರೀಮದಾಚಾರ್ಯ ಹೇಳಿದರು, ಹಾಗಲ್ಲ, ಇದು ಕೇವಲ ರುದ್ರದೇವರ ಸ್ತೋತ್ರ ಅಲ್ಲ, ಇದು ಪರಮಾತ್ಮನ ಸ್ತೋತ್ರವಾಗಿದೆ. ಯಾಕೆ? ರುದ್ರ ಶಬ್ದಕ್ಕೆ ಕೇವಲ ಕೈಲಾಸಪತಿ ಅಂತ ಅರ್ಥ ಇಲ್ಲ. ರುದ್ರದೇವರಿಗೆ ಅಂದರೆ ಕೈಲಾಸಪತಿಗೆ ಅರ್ಥ ಬಂದದ್ದು, ರುದ್ರ ಅಂತನೂ ಶಬ್ದ ಬಂದದ್ದು ರೋದನಾಥ ರುದ್ರ ಉಚ್ಯತೆ. ಬ್ರಹ್ಮದೇವರು ವಿಚಾರ ಮಾಡಿದರು, ಪರಾವಲಂಬಿಗಳ ಬದಲಾಗಿ ಸ್ವಾವಲಂಬಿಗಳನ್ನು ನಾನು ಸೃಷ್ಟಿ ಮಾಡಬೇಕು ಅಂತ ಹೇಳ್ಕೊಂಡಂತೇಳಿ. ಅದಕ್ಕೋಸ್ಕರ ಅವರು ವಿಚಾರ ಮಾಡಿದರು, ನಾನು ಯಜ್ಞ ಅಂತನ್ನೋ ಸಂಸ್ಥೆ ಸೃಷ್ಟಿ ಮಾಡಿದರೆ ಒಂದು ಯಜ್ಞ ಮಾಡಬೇಕಾದ್ರೆ 4 ಜನ ಬೇಕು. ಒಬ್ಬ ಹೋತ ಬೇಕು, ಒಬ್ಬ ಧ್ವರ್ಯು ಬೇಕು, ಒಬ್ಬ ಉದ್ಘಾತ ಬೇಕು, ಒಬ್ಬ ಸದಸ್ ಬೇಕು, ಒಬ್ಬ ಬ್ರಹ್ಮ ಬೇಕು, 4 ಜನ ಮಿನಿಮಮ್ ಬೇಕು. ಈಗ 4 ಜನರನ್ನು ಕರೆದರೆ ಯಜಮಾನ ಮೇಲೆ ಭಾರ ಆಗ್ತದೆ ಅಂತೇಳಿ ಒಬ್ಬರೇ ಇಬ್ಬರೇ ಬಂದು ಎಲ್ಲ 4 ರೋಲ್ ನಾವೇ ಮಾಡ್ತೇವೆ, ಆ ಮಾತು ಬೇರೆ. ಇಲ್ಲ 4 ಜನರಿಗೆ
ಅವ್ರಿಗೆ ಅಷ್ಟು ದಕ್ಷಿಣೆ ಕೊಡಬೇಕಾಗ್ತದೆ. ಒಂದು ಯಜ್ಞ ಅಂದರೆ 4 ಜನರು ಬೇಕೇ ಬೇಕು. ಇಂತಹ ಸಂದರ್ಭದಲ್ಲಿ ಪರಸ್ಪರ ಕೋಆಪರೇಷನ್ ಬೆಳೀತದೆ. ಅವ್ರಿಗೆ ಸಹಾಯ ಮಾಡಬೇಕು, ಇವ್ರಿಗೆ ಸಹಾಯ ಮಾಡಬೇಕು, ಇವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಕೋಆಪರೇಷನ್ ಇದರಿಂದಾಗಿ ಒಬ್ರಿಗೊಬ್ಬರು ಸಹಕಾರಿಗಳಾಗಿ ಸ್ವಾವಲಂಬಿಗಳಾಗ್ತಾರೆ ಅಂತೇಳಿ ಯಜ್ಞ ಸಂಸ್ಥೆಯನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅದಕ್ಕೋಸ್ಕರ ಎಷ್ಟೋ ಲಕ್ಷ ಜೀವರನ್ನು ಅದಕ್ಕೆ ಆ ಸ್ವಭಾವವನ್ನು ಕೊಟ್ಟು ಭೂಮಿಗೆ ತಂದುಕೊಂಡು ಬಂದರು. ಆದರೆ ಅವರೇನು ಮಾಡಿದರು, ಯಜ್ಞದಿಂದ ಬರುವ ಫಲ ಇದು ಕೇವಲ ನಮಗೆ ಮಾತ್ರ. ನಾವು ಮಾಡ್ತೇವೆ, ಪಡಿತೇವೆ, ಆರಾಮ್ ಮಾಡ್ತೇವೆ. ಇದೇ ಭಾವನೆಯಿಂದ ಇಂಥವರಾದರೂ ಅವರು ಜಗತ್ತಿಗೆ ಉಪಕಾರ ಮಾಡಲೇ ಇಲ್ಲ. ಅವರಿಗೇನೆ ಯಕ್ಷರು ಅಂತ ಹೆಸರು. ಯಜ ಶಬ್ದದಿಂದ ಯಕ್ಷ ಅಂತ ಹೆಸರು ಬಂತು. ಅವರೇ ಯಕ್ಷರು. ಆವಾಗ ಬ್ರಹ್ಮದೇವರು ಅಂತಂದರೆ ಇದು ಉಪಯೋಗ ಇಲ್ಲ, ಬೇಡ, ಇವರು ಸ್ವಾರ್ಥಿಗಳಾದರೂ ಬೇಕಾಗಿಲ್ಲ ಅಂತೇಳಿ ರಕ್ಷಣೆ. ಮನುಷ್ಯನಿಗೆ ಒಬ್ಬನು ಬಲಿಷ್ಠ ರಕ್ಷಕ ಇದ್ದರೆ ಒಬ್ಬನು ಅವನಿಗೆ ಸಂಬಳ ಕೊಡ್ತಾನೆ, ಇನ್ನೊಬ್ಬನನ್ನು ರಕ್ಷಣೆ ಮಾಡ್ತಾನೆ. ಹೀಗಾಗಿ ಸಮಾಜದಲ್ಲಿ ಕೋಆಪರೇಷನ್ ಬೆಳೀತದೆ ಅಂತೇಳಿ ರಕ್ಷಣೆಯನ್ನು, ಆತ್ಮರಕ್ಷಣೆ ಅನ್ನುವ ಸ್ವಭಾವ ಬಿಟ್ಟು ಕೆಲವು ಜೀವರಾಶಿಗಳನ್ನು ಭೂಮಿಗೆ ತೆಗೆದುಕೊಂಡು ಬಂದರು. ಅವರೇನು ಮಾಡಿದರು, ರಕ್ಷಣೆ ಅಂದರೆ ನಮ್ಮ ರಕ್ಷಣೆ, ಉಳಿದವರ ವಿನಾಶ. ಹೇಗೆ ಗರೀಬಿ ಹಟಾವ್ ಅಂತಂದರೆ ಪೊಲಿಟಿಕಲ್ ನಮ್ಮದು ಗರೀಬಿ ಹೋಗಿಸ್ಬೇಕು, ಉಳಿದವ್ರ ಗರೀಬಿ ಉಳಿಲಿ ಅಂತೇಳಿ ತಮ್ಮ ರಕ್ಷಣೆಗೋಸ್ಕರ ತಪಸ್ಸು ಮಾಡೋದು, ರುದ್ರದೇವರಿಂದ ವರ ಪಡೆಯೋದು, ಬ್ರಹ್ಮದೇವರಿಂದ ವರ ಪಡೆಯೋದು, ಉಳಿದವರನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು. ಇವರೇ ರಾಕ್ಷಸರು ಅಂತ ಅನಿಸ್ಕೊಂಡ್ರು. ಬ್ರಹ್ಮದೇವರಂದರು ಈ ಪ್ಲ್ಯಾನು ಫೇಲ್ ಆಯ್ತು, ಬೇಡ. ಆನಂತರ ಏನು ಮಾಡಿದರು, ಹಸಿವೆಯನ್ನು ಮುಖ್ಯವಾಗಿಟ್ಟು ನಾನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವರು ವಿಚಾರ ಮಾಡಿದರು. ವಿಚಾರ ಮಾಡಿ ಹಸಿವೆಯನ್ನು ಪ್ರಮುಖವಾಗಿಟ್ಟು ಕೆಲವು ಜೀವರನ್ನು ಭೂಮಿಗೆ ತೆಗೆದುಕೊಂಡು ಬಂದರು. ಅವರು ಹುಟ್ಟಿದ ಕ್ಷಣಕ್ಕೇನೆ ಬ್ರಹ್ಮದೇವರಿಗೆ ಹೇಳಿದರು, ಹಸಿವೆಯಾಗಿದೆ, ತಿನ್ಲಿಕ್ಕೆ ಕೊಡ್ರಿ ಅಂತ ತಿಳ್ಕೊಂಡ್ರು. ಬ್ರಹ್ಮದೇವರು ಹೇಳಿದ್ರು, ನೋಡಪ್ಪ, ಬೀಜ ಇದೆ, ನೀರಿದೆ, ಭೂಮಿ ಇದೆ. ಬೀಜ ಬಿತ್ತರಿ, ನೀರು ಹಾಕಿರಿ, ಬೆಳೆಸಿ, ಹೊಟ್ಟೆ ತುಂಬಿಸ್ಕೊಳ್ಳಿ. ಅವೆಲ್ಲ ಗೊತ್ತಿಲ್ಲ, ಹಸಿವೆಯಾಗಿದ್ದಕ್ಕೆ ಸದ್ಯಕ್ಕೆ ನಮ್ಗೆ ಆಹಾರ ಬೇಕು, ಇಲ್ಲದೆ ನಿಮ್ಮನ್ನೇ ತಿಂತೇವೆ ಅಂಥೇಳಿ ಬ್ರಹ್ಮದೇವ್ರಿಗೆ ಬೆನ್ನತ್ತಿದ್ರು. ಬ್ರಹ್ಮದೇವರು ಆ ಶರೀರ ಬಿಟ್ಟು ಹೋಗ್ಬಿಟ್ರು. ಅವರ ಆ ಶರೀರವನ್ನೇ, ಹಸಿ ಮಾಂಸ, ಹಸಿ ರಕ್ತವನ್ನೇ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಸಂಸ್ಕೃತದಲ್ಲಿ ಹಸಿ ರಕ್ತಕ್ಕೆ, ಮಾಂಸಕ್ಕೆ ಪಿಶ ಅಂತ ತಿಳ್ಕೊಂಡು ತಿಳಿಸ್ತಾರೆ. ಪಿಶ ಅಶ ಪಿಶಾಚ ಹೋಗಿ ಪಿಶಾಚ ಆತ. ಅವರೇ ಪಿಶಾಚಗಳು ಇವತ್ತಿಗೂ ಇದ್ದಾರೆ. ಬ್ರಹ್ಮದೇವರೊಂದು ಇದೆ, ಅದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಜ್ಞಾನವನ್ನು ಪ್ರಮುಖವನ್ನಾಗಿಟ್ಟು 4 ಜನ ಮಕ್ಕಳನ್ನು ಪಡೆದರು. ತಮ್ಮ ಮನಸ್ಸಿನಿಂದ ಸೃಷ್ಟಿ ಮಾಡಿದರು. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರನ್ನು. ಅವರಿಗೇನು ಹೇಳಿದ್ರು, ಹೋಗಿ ವಿದ್ಯೆಯನ್ನು ಪಡೆಯಿರಿ, ಆನಂತರ ಮದುವೆಯಾಗಿರಿ, ಜಗತ್ತಿನಲ್ಲಿ ಪ್ರಜಾಸಂಖ್ಯೆಯನ್ನು ಬೆಳೆಸ್ರಿ. ಜಗತ್ತಿನಲ್ಲಿ ಪ್ರಜಾಸಂಖ್ಯೆ ಬೆಳೀಬೇಕು, ಮನುಷ್ಯರ ಸಂಖ್ಯೆ ಬೆಳೀಬೇಕು, ಆ ಕೆಲಸ ನೀವು ಮಾಡಿ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಅವರು ತಪಸ್ಸು ಮಾಡಿದಂತೆ ಅವರಿಗೆ ಮನಸ್ಸಿಗೆ ಬಂತು, ಈ ಸಂಸಾರದಲ್ಲಿ ಮಕ್ಕಳು, ಹೆಂಡತಿ, ಮಕ್ಕಳು ಬಂದ ಆ ಸಮಸ್ಯೆ ಯಾರು ಬೀಳೋರು ಬೇಡ. ಆದರೆ ಅಪ್ಪನ ಮಾತು ಮೀರುವಂಗದಲ್ಲ. ಬ್ರಹ್ಮದೇವರು ದೊಡ್ಡವರಾಗಿ ಮದುವೆ ಮಾಡ್ಕೊ ಅಂತ ಹೇಳಿದರು. ಈ ಕಡೆಗೆ ಅಪ್ಪನ ಮಾತು ಮೀರುವಂತಿಲ್ಲ, ಸಂಸಾರವೂ ಬೇಡ. ಅದಕ್ಕೆ ಒಂದು ಮಧ್ಯದಲ್ಲಿ ದಾರಿ ತೆಗೆದ್ರು ಅವರು. ನಾವು ದೊಡ್ಡವರಾಗೋದೇ ಬೇಡ ಅಂತ. ಎಷ್ಟು ನಾವು ಪ್ರಾಣವನ್ನು ನಿರೋಧ ಮಾಡ್ತೇವೆ, ಅಷ್ಟು ನಮ್ಮ ಆಯುಷ್ಯ ಬೆಳೀತದೆ. ಅವರು ಅವತಾರ ತೆಗೆದುಕೊಂಡು ಎಷ್ಟೋ ಕೋಟಿ ವರ್ಷ ಅದು. ಭಾಗವತ ಹೇಳ್ತದೆ, ಪಂಚಷಡ್ಢಾಯನರ್ಭಾಭಾ ಪೂರ್ವೇಶಾಮಪಿ ಪೂರ್ವಜ. ಇವತ್ತಿಗೂ 5-6 ವರ್ಷದ ಹುಡುಗರಂತೆ ಕಾಣಿಸ್ತಾರೆ. ಪ್ರಾಣ ನಿರೋಧದಿಂದ ಈ ರೀತಿಯಾಗಿ ತಮ್ಮ ಬಾಲ್ಯವನ್ನು ಇನ್ನೂ ಸಂರಕ್ಷಣೆ ಮಾಡಿಕೊಂಡಿದ್ದವರು. ಬ್ರಹ್ಮದೇವರಿಗೆ ಸ್ವಲ್ಪ ಅಸಮಾಧಾನ ಆಯಿತು. ಏನಪ್ಪ, ನನ್ನ ಮಾತಿಗೆ ಇವರು ಪೂರ್ತಿ ಕೇಳಲಿಲ್ಲ, ಅರ್ಧ ಕೇಳಿದರು, ಪೂರ್ತಿ ಕೇಳಲಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಸಮಾಧಾನದಿಂದ
ಅಂದರೆ ಕಾಮ ಯಾವಾಗ ಅಸಫಲ ಆಗ್ತದೆ, ಕಾಮ ಅಂದರೆ ಬಯಕೆ, ಇಚ್ಛೆ, ಆವಾಗ ಸಿಟ್ಟು ಬರ್ತದೆ. ಕಾಮಾತ್ ಕ್ರೋಧೋ ವಿಜಾಯತೆ. ಬ್ರಹ್ಮದೇವರಿಗೆ ಸಿಟ್ಟು ಬಂತು, ನನ್ನ ಮಾತು ಕೇಳಲಿಲ್ಲಲ್ಲ ಅಂತ ತಿಳ್ಕೊಂಡಂತೆ. ಆದರೆ ಅವರು ಶುದ್ಧ ಸತ್ವಾತ್ಮಕ ಶರೀರದವರು. ಸಿಟ್ಟು ಅಂತನ್ನೋದು ಅವರ ಶರೀರದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಿಟ್ಟು ಇದು ತಮೋಗುಣ. ಅವರ ಶರೀರ ಪ್ರಾಕೃತವಾಗಿದ್ದರೂ ಕೂಡ ದಗ್ಧಪಟವತ. ಅದಕ್ಕೆ ಅವರೇನು ಮಾಡಿದರು, ತಮ್ಮ ಹುಬ್ಬಿನಿಂದ ಸಿಟ್ಟನ್ನು ಹೊರಗೆ ಹಾಕಿದರು. ಬ್ರಹ್ಮದೇವರ ಸೃಷ್ಟಿ ಪರಮಾತ್ಮನ ವೈಶಿಷ್ಟ್ಯ ಏನು ಅಂತಂದರೆ, ಬ್ರಹ್ಮದೇವರ ಶರೀರದಿಂದ ಏನು ಬಿದ್ದರೂ ಅದು ಹೊಸ ಸೃಷ್ಟಿ. ಅದರಿಂದ ರುದ್ರದೇವರು ಹುಟ್ಟಿದರು. ಹುಟ್ಟಿದ ಕ್ಷಣಕ್ಕಿನ ಸಿಟ್ಟಿನಿಂದ ದುಮು ಉರಿತಾ ಇದ್ರು. ಹಾಗೂ ವಿಚಾರ ಮಾಡಿದರು ರುದ್ರದೇವರು, ಇಷ್ಟು ಸಿಟ್ಟಿನವ ನಾವಾದರೆ ನನ್ನಿಂದ ಎಷ್ಟು ಹಾನಿ ಆಗ್ತದೆ ಜಗತ್ತಿಗೆ ಅಂಥೇಳಿ ಅವರಿಗೆ ದುಃಖವಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಆಗ ಬ್ರಹ್ಮದೇವರು ಅವ್ರು ಶಾಂತ ಮಾಡಿದರು. ನೋಡಪ್ಪ, ಸಿಟ್ಟಿನಿಂದ ಅವನು ರುದ್ರದೇವರು ಸಿಟ್ಟಿನಿಂದ ಸೃಷ್ಟಿ ಮಾಡಿದರೆ ಎಲ್ಲ ವಿಚಿತ್ರ ಸೃಷ್ಟಿ. ಒಂದು ತಲೆ, 4 ಕೈ, 2 ಕಾಲು, 1 ಕಾಲು, 10 ಕೈ, ಯಾವ ಪ್ರಪೋರ್ಷನೇಟ್ ಸರಿ ಇರಲಿಲ್ಲ. ಸಿಟ್ಟಿನಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಹೀಗೆ ಇರ್ತದೆ. ಸಿಟ್ಟಿನಿಂದ ಚಪಾತಿ ಮಾಡಿದರೆ ಒಂದು ಸಿಲೋನು, ಒಂದು ಇಂಡಿಯಾ, ಒಂದು ಆಫ್ರಿಕಾ ಆಗ್ತದೆ. ಆದ್ದರಿಂದಾಗಿ ಸಿಟ್ಟು ಬಂದಾಗ ಮನುಷ್ಯನಿಗೆ ಸ್ವಲ್ಪ ದೂರ ಶಾಂತವಾಗಿ 10 ನಿಮಿಷ ಕೂತು ಆಮೇಲೆ ಕೆಲಸ ಮಾಡಬೇಕು. ಬ್ರಹ್ಮದೇವರು ಹೇಳಿದ್ರು, ನೀನು ತಪಸ್ಸು ಮಾಡು, ನಾನು ತಪಸ್ಸು ಮಾಡ್ತೇನೆ, ಸದ್ಯಕ್ಕೆ ಸೃಷ್ಟಿಯನ್ನು ನಿಲ್ಲಿಸೋಣ ಅಂತ ತಿಳ್ಕೊಂಡಂತೆ. ಆನಂತರ ಅವರು ಮನುಷ್ಯರನ್ನು ಸೃಷ್ಟಿ ಮಾಡಿದರು. ಅದಕ್ಕೆ ರುದ್ರದೇವರಿಗೆ ರೋದನಾಥ್, ಹುಟ್ಟಿದ ಕ್ಷಣಕ್ಕೇನೆ ತಮ್ಮ ಸಿಟ್ಟಿನಿಂದ ಜಗತ್ತಿಗೆ ಹಾನಿಯಾಗ್ತಲ್ಲ ಅಂತ ತಿಳ್ಕೊಂಡಂಥೇಳಿ ರುದ್ರ ಶಬ್ದಕ್ಕೆ ಕೈಲಾಸಪತಿ ರುದ್ರ ಅಂತ ಹೆಸರು. ಆದರೆ ರುದ್ರ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ರುತ್ ಅಂದರೆ ಶಬ್ದಕ್ಕೆ ಅಳುವಿಕೆ ಅಂತ ಅರ್ಥ. ಅಳುವಿಕೆ ಅಂದರೆ ಅಸಮಾಧಾನ ಅಂತ ಅರ್ಥ. ಅಸಮಾಧಾನ, ಮನಸ್ಸಿನ ವಿರುದ್ಧ ಘಟನೆಗಳು ಎಲ್ಲಿ ನಡೆಯುತ್ತವೆ, ಇದಕ್ಕೇನೆ ಶಾಸ್ತ್ರದಲ್ಲಿ ಸಂಸಾರ ಅಂತ ಕರೆದಿದ್ದಾರೆ. ಸಂಸಾರದಲ್ಲಿ 100% ತೃಪ್ತಿ ಯಾರಿಗೂ ಇಲ್ಲ. ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಸಮಾಧಾನ ಅಸಮಾಧಾನಗಳು ಪುರುಷರಲ್ಲಿ ಸ್ತ್ರೀಯರಲ್ಲಿ ಇರುವುದು. ಅಂದರೆ ರುತ್ ಅಂತಂದರೆ ಸಂಸಾರ ಅಂತ ಅರ್ಥ. ಸಂಸಾರಂ ದ್ರಾಪಯತಿ, ಸಂಸ್ಕೃತದಲ್ಲಿ ದ್ರಾಪಯತಿ ಅಂತಂದರೆ ದೂರ ಮಾಡುವುದು. ಪರಮಾತ್ಮ ನಮ್ಮನ್ನು ಅಪರೋಕ್ಷ ಜ್ಞಾನ ಕೊಟ್ಟು ಮುಕ್ತಿಯನ್ನು ಕೊಟ್ಟು ಸಂಸಾರದಿಂದ ನಮ್ಮನ್ನು ದೂರ ಮಾಡ್ತಾನೆ. ಆದ್ದರಿಂದಾಗಿ ರುತ್ ದ್ರಾಪಯತಿ ಇತಿ ರುದ್ರ ಅನ್ನುವ ವಿಶೇಷಣ ಸ್ವತಂತ್ರತ್ವೇನ ಪರಿಪೂರ್ಣವಾಗಿ ಭಗವಂತನಲ್ಲಿ ಕೊಡ್ತದೆ. ಆದ್ದರಿಂದ ರುದ್ರ ಅಂದರೆ ಪರಮಾತ್ಮ ವಿಷ್ಣು ಅಂತ ಅರ್ಥ. ಅಥವಾ ಧನ್ವಂತರಿ ರೂಪದಿಂದ ಪರಮಾತ್ಮ ರುಜಂ ದ್ರಾವಯತೆ. ರುಜ ಅಂದರೆ ರೋಗಗಳು. ನಮ್ಮ ರೋಗಗಳನ್ನು ಪರಮಾತ್ಮ ಧನ್ವಂತ ರೂಪದಿಂದ ದೂರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ರುದ್ರ ಅಂತ ತಿಳ್ಕೊಂಡಂತ ಹೇಳಿ ಸರ್. ಅಥವಾ ಋತಿ, ಋತಿ ಅಂದರೆ ಶಬ್ದ. ವೇದ ರೂಪವಾಗಿರ್ತಕ್ಕಂಥ ಶಬ್ದವನ್ನು ಪರಮಾತ್ಮ ಹಯಗ್ರೀವ ರೂಪದಿಂದ ಉಚ್ಚಾರಣೆ ಮಾಡಿ ಋತಿಂ ರಾತಿ ದದಾತಿ ಇತಿ ರುದ್ರ. ವೇದಗಳನ್ನು ಹಯಗ್ರೀವ ರೂಪದಿಂದ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ರುದ್ರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಥವಾ ರುತ್ ಅಂತಂದರೆ ತಡೆಯಬೇಕೆ ಅಂತ ಅರ್ಥ. ನಮ್ಮನ್ನು ಮುಂದುವರಿಯದಂತೆ ತಡೆಯತಕ್ಕಂಥದ್ದು ಭಗವಂತನ ಮಾಯಾ. ಭಗವಂತನು ನಮಗೋಸ್ಕರ ಇಟ್ಟಿರ್ತಕ್ಕಂಥ 2 ಪರದೆಗಳು, ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ ತಿಳ್ಕೊಂಡಂತೇಳಿ. ಆ ರುತ್ ಅದನ್ನು, ಅದು ನಮ್ಮನ್ನು ಬಂಧಿಸುವ ಪರಮಾತ್ಮನ ಶಕ್ತಿ. ಅದು ಯಾವನಲ್ಲಿದೆ? ಅದು ಭಗವಂತನಲ್ಲಿದೆ. ಆದ್ದರಿಂದ ಪರಮಾತ್ಮನಿಗೆ ರುದ್ರ ಅಂತ ಹೆಸರು. ರುತ್ ರೋಧಿಕಾ ಶಕ್ತಿ ತದ್ವಾನ್ ರುದ್ರ. ಆ ರೀತಿಯಾಗಿ ರುದ್ರ ಅಂದರೆ ಪರಮಾತ್ಮ ಅಂತ ಅರ್ಥ. ಅಥವಾ ಋತ್ಯ ಧರ್ಮಾದೀನ್ ರಾತಿ ದದಾತಿ. ವೇದರೂಪವಾದ ಋತಿ ಶಬ್ದಗಳಿಂದ ನಮಗೆ ಅನೇಕ ಧರ್ಮಗಳನ್ನು, ಕರ್ತವ್ಯಗಳನ್ನು ಪರಮಾತ್ಮ ಕಲಿಸಿಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ರುದ್ರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅಥವಾ ಋತ್ಯ, ಮೊಟ್ಟ ಮೊದಲನೇ ಋತಿ ಬ್ರಹ್ಮದೇವರ ಮುಖದಿಂದ ಹೊರಟದ್ದು ಓಂ. ಓಂಕಾರಶ್ಚಾತ ಶಬ್ದಶ್ಚ. ಬ್ರಹ್ಮಸೂತ್ರ ಪಾಠದಲ್ಲಿ ಆಚಾರ್ಯ ಹೇಳ್ತಾರೆ, ಅಥ ಮತ್ತು ಓಂ
ಇವೆರಡು ಭಗವಂತನ ಮುಖದಿಂದ ಮೊದಲು ಹೊರಟಿರ್ತಕ್ಕಂಥವುಗಳು. ಅಂಥ ನೃತ್ಯ ಆ ಒಂದು ಓಂಕಾರದಿಂದ ತನ್ನನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತಕ್ಕಂಥವನು. ಓಂಕಾರ ಪರಮಾತ್ಮನನ್ನು ತಿಳಿಸ್ಕೊಡ್ತಾರೆ. ಇನ್ನು ಓಂಕಾರ ತಿಳಿಸ್ಕೊಡ್ತದೆ, ಒಂದು ತಿಂಗಳು ನೀವು ಕೂತ್ಕೊಂಡ್ರೆ ಹೇಳ್ಬೋದು ಓಂಕಾರ ಹೇಗೆ ಪರಮಾತ್ಮನ ತಿಳಿಸ್ಕೊಡ್ತದೆ ಅಂತ ಅನ್ನೋದು. ಅಷ್ಟು ವಿಸ್ತಾರವಾದ ವಿಚಾರಗಳು ಬಂದಿವೆ. ಆದ್ದರಿಂದಾಗಿ ನೃತ್ಯ ಪ್ರಣವರೂಪಯ ನೃತ್ಯ ಸ್ವಾತ್ಮಾನಂ ರಾತಿ ಪ್ರಾಪಯತಿ ದದಾತಿ ಇತಿ ರುದ್ರ. ಹೀಗೆ ರುದ್ರ ಶಬ್ದಕ್ಕೆ ಭಗವತ್ಪರವಾಗಿ ಅನೇಕ ಅರ್ಥಗಳನ್ನು ಮಾಡ್ತಕ್ಕಂಥ ಕ್ರಮ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ತೈತ್ರಿಯ ಯಜುರ್ವೇದದಲ್ಲಿ ಬಂದಿರತಕ್ಕಂತಹ ಶತರುದ್ರಿಯ ಅಂತಿಕೊಂಡಂತನ್ನೋ ಒಂದು ಭಾಗ ಏನಿದೆ, ಆ ಭಾಗದಲ್ಲಿ ಬಂದಿರತಕ್ಕಂತಹ ರುದ್ರಾಧ್ಯಾಯ, ರುದ್ರ ನಮಕ ಚಮಕ, ಇವುಗಳಲ್ಲಿ ಬಂದ ಪ್ರತಿಯೊಂದು ವಿಶೇಷಣಗಳು ಇದು ಪರಮಾತ್ಮನ ಪರವಾಗಿದೆ ಅಂತ ಅನ್ನೋದನ್ನು ಆಚಾರ್ಯರು ಮಾರ್ಗದರ್ಶನ ಮಾಡಿದರು. ನಿಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ಅರ್ಥ ಮಾಡ್ಕೋರಿ ಅಂತ ಹೇಳಿಬಿಟ್ರು. ಆದರೆ ಅದನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಸತ್ಯಧರ್ಮ ತೀರ್ಥರು. ಸತ್ಯಧರ್ಮರು ಪೂರ್ವಾಶ್ರಮದಲ್ಲಿ ನವರತ್ನ ಆಚಾರ್ಯರು ಅಂತವ್ರ ಹೆಸರು. ಮುಂದೆ ಅವರೇ ಸತ್ಯಧರ್ಮರಾಗ್ತಾರೆ. ಪೂರ್ವಾಶ್ರಮದಲ್ಲೇ ಬರೆದ ಗ್ರಂಥ ಇದು. ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಶಬ್ದಕ್ಕೂ ಇದು ಪರಮಾತ್ಮನನ್ನು ಹೇಗೆ ಹೇಳ್ತದೆ, ಬರೇ ಪರಮಾತ್ಮನಲ್ಲ ಶ್ರೀ ರಾಮಚಂದ್ರನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಸುಮಾರು ಏನಿಲ್ಲೊಂದು 1000 ವಿಶೇಷಣಗಳು. ಅವು ಎಲ್ಲವೂ ಶ್ರೀರಾಮನನ್ನು ಹೇಳಿಕೊಡ್ತಾರೆ. ಅಂದರೆ ಅವರಿಗೆ ವ್ಯಾಕರಣ ಜ್ಞಾನ ಎಷ್ಟಿರಬೇಕು, ಕೋಶಗಳ ಜ್ಞಾನ ಎಷ್ಟಿರಬೇಕು, ಆನಂತರ ಆ ವ್ಯಾಕರಣದನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಜ್ಞಾನ ಎಷ್ಟಿರಬೇಕು, ಅದು ನಮ್ಮ ಕಲ್ಪನಾತೀತ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ನಾನಿಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ಎಷ್ಟು ಸಮಯ? ಎಷ್ಟೊತ್ತ ಕೇಳಬೇಕು? 9. ರುದ್ರಾಧ್ಯಾಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಅದಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡ್ತಾರೆ ಸತ್ಯಧರ್ಮರು. ಈ ರುದ್ರ ಪ್ರಶ್ನ ಅಂತೇನಿದೆ, ರುದ್ರದೇವರು ತಮ್ಮ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಸ್ತೋತ್ರ ಮಾಡುವ ಅರ್ಥದಲ್ಲಿ ಈ ರುದ್ರಾಧ್ಯಾಯವನ್ನು ಅವರು ಉಚ್ಚಾರಣೆ ಮಾಡಿದ್ದ. ಜಗತ್ತಿಗೆ ಕೊಟ್ಟವರು ರುದ್ರದೇವರು. ಆದ್ದರಿಂದ ಪ್ರಥಮ ಋಷಿ ರುದ್ರದೇವರು. ಈ ರುದ್ರದಲ್ಲಿ ಬಂದ ವಿಶೇಷಣಗಳಿಂದ ರಾಮಚಂದ್ರನನ್ನು ಸ್ತೋತ್ರ ಮಾಡಿದ 2ನೇ ಋಷಿ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ತಮ್ಮ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಹೊರಟಾಗ ಮಧ್ಯದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ನೀ ಹೇಗಿದ್ದಿ ಅಂತ ತಿಳ್ಕೊಂಡಂತೆ ಅವನ ಮುಂದಿನ ಸಂಪೂರ್ಣ ಜೀವನದ ಘಟನೆಗಳನ್ನು ಜೋಡಿಸ್ತಾ ಅವರು ಹೇಳ್ತಾರೆ. ಬಹಳ ಅದ್ಭುತವಾದಂಥ ರೀತಿ ಇದೆ. ಓದ್ತಾ ಹೋದರೆ, ಅರ್ಥವಾಗ್ತಾ ಹೋದರೆ ಬಹಳ ಆನಂದವಾಗ್ತದೆ, ಅದ್ಭುತವಾದ ಆನಂದವಾಗ್ತದೆ. ಈಗ ಮೊದಲನೇ ಮಂತ್ರ ನೋಡೋಣ. ನಮಸ್ತೆ ರುದ್ರಮನ್ಯವಃ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಂ ಉತತೆ ನಮಃ. ನಮಸ್ತೆ ರುದ್ರಮನ್ಯವಃ. ಮೇಲಿನ ಅರ್ಥ ರುದ್ರದೇವರ ಪರವಾಗಿ ಅರ್ಥ. ಎಲೆ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಕ್ರೋಧರೂಪಿಯಾಗಿರ್ತಕ್ಕಂಥ ರುದ್ರ, ನಿನಗೆ ನಮಸ್ತೆ ನಮಸ್ಕಾರ. ಅಷ್ಟೇ ಅಲ್ಲ, ಉತೋತ ಇದಲ್ಲದೆ ಇಷವೇ ನಮಃ, ನಿನ್ನ ಬಾಣಕ್ಕೂ ನಮಸ್ಕಾರ.
ನಮಸ್ತೆ ಅಸ್ತು ಧನ್ವನೆ. ರುದ್ರದೇವರೇ, ನಿಮ್ಮ ಧನುಷ್ಯ ಪಿನಾಕ ಅಂತಂದ ಹೆಸರು. ಪಿನಾಕ ಧನುಷ್ಯಕ್ಕೆ ನಮಸ್ಕಾರ. ಈ ಧನುಷ್ಯ ಮತ್ತು ಬಾಣಗಳನ್ನು ಧರಿಸಿದ ಬಾಹುಭ್ಯಾಂ ಉತತೇ ನಮಃ. ನಿಮ್ಮ ಎರಡೂ ಭುಜಗಳಿಗೆ ನಮಸ್ಕಾರ. ಇದು ಮೇಲೆ ಸಾಮಾನ್ಯ ವ್ಯಾಕರಣದಿಂದ ಕಾಣ್ತಕ್ಕಂಥ ಅರ್ಥ. ಇದನ್ನು ರಾಮದೇವರ ಪರವಾಗಿ ಅರ್ಥ ಮಾಡ್ತಾರೆ ಸತ್ಯಧರ್ಮ ತೀರ್ಥ, ಅಂದರೆ ಪೂರ್ವಾಶ್ರಮದಲ್ಲಿ. ಅವ್ರು ಹೇಳ್ತಾರೆ, ನಮಸ್ತೆ ರುದ್ರ. ಸಂಸ್ಕೃತದಲ್ಲಿ ಏದ ಎದುರಿಗೆ ಅಲ್ಪ ವ್ಯಂಜನ ಮೃದುವ್ಯಂಜನ ಬಂತು ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಅಲೋಪವಾಗ್ತದೆ. ಅಲ್ಲಿರ್ತಕ್ಕಂಥ ಅಲೋಪವಾಗಬೇಕು ಅಂತ ನಿಯಮ ಇದೆ. ಅಂದರೆ ಏಕಾರದ ಎದುರಿನಲ್ಲಿ ಬಂದರೆ ಅದು ಅಲೋಪವಾಗ್ತದೆ. ಅದರಿಂದ ನಮಸ್ತೆ ರುದ್ರದಲ್ಲಿ ನಮಸ್ತೆ ಅರುದ್ರ ಪದಚ್ಛೇದ ಮಾಡಿ ಅಂತ ಹೇಳ್ತಾರೆ. ಅರುದ್ರ ನಮಸ್ತೆ. ರುದ್ರ ಅಂದರೆ ಭಯಂಕರ, ಅರುದ್ರ ಅಂದರೆ ಶಾಂತ ಮೂರ್ತಿಯಾಗಿರ್ತಕ್ಕಂತಹ ರಾಮಚಂದ್ರನೇ ನಿನಗೆ ನಮಸ್ಕಾರ. ರಾಮಚಂದ್ರ ಶಾಂತಮೂರ್ತಿ ನಿಮಗೆ ಗೊತ್ತಿದೆ. ಅವನು ಸಿಟ್ಟಿಗೆ ಬಂದದ್ದು 2 ಸಲ ಮಾತ್ರ. ಒಂದು ಸಮುದ್ರಕ್ಕೆ ದಾರಿ ಕೊಡು ಅಂತ ತಿಳ್ಕೊಂಡು ಅಂತೇಳಿ, ಇನ್ನೊಂದು ರಾವಣನನ್ನು ಸಂಹರಿಸುವಾಗ. ಸಂಪೂರ್ಣ ಜೀವನದಲ್ಲಿ ಸಿಟ್ಟಿಗೇನೆ ಬರಲಿಲ್ಲ. ಆದ್ದರಿಂದ ಶಾಂತಮೂರ್ತಿ. ಅರುದ್ರ ತೇ ನಮಃ, ನಿನಗೆ ನಮಸ್ಕಾರ. ಯಾಕೆ ನಿನಗೆ ನಮಸ್ಕಾರ ಮಾಡಬೇಕು? ಮನ್ಯವಃ. ನಾನು ಯಾಕೆ ನಮಸ್ಕಾರ ಮಾಡ್ತೇನೆ? ಮನ್ಯು ಅಂದರೆ ಸಿಟ್ಟು ಅಂತ ಅರ್ಥ. ಮನ್ಯು ಅಂತ ತಿಳ್ಕೊಂಡಂತಂದರೆ ಯಜ್ಞ ಅಂತ ಅರ್ಥ. ನನ್ನ ಯಜ್ಞ ರಕ್ಷಣೆಗೆ ನಿನ್ನನ್ನು ಕರೆದುಕೊಂಡು ಹೊರಟಿದ್ದೇನೆ. ಆ ಯಜ್ಞ ರಕ್ಷಣೆಗಾಗಿ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ. ನೀನು ಭಗವಂತ. ಯಾಕೆ ನನಗೆ ಯಾಕೆ ನಮಸ್ಕಾರ? ಬೇಕಾದ ಜನ ಇದ್ದಾರಲ್ಲ. ಇಲ್ಲ, ನೀ ಹೇಗಿದ್ದೆ ಅಂತ ತಿಳ್ಕೊಂಡಂತಾರೆ ಉತ ಅತಃ, ಉತ ಅಥವಾ ಮಸ್ತೆ. ಉತಃ ಉ ಅಂದರೆ ಉಕಾರೋ ರುದ್ರ ಅಂತ ಅರ್ಥ, ಅಥವಾ ಓಹೋ ರುದ್ರ ಅಂತ ಅರ್ಥ. ಉ ಅಂದರೆ ರುದ್ರದೇವರಿಗೆ ಹೂ ಅಂತ ಹೆಸರಿದೆ. ಓಹೋ ರುದ್ರಸ್ಯ. ಮಸ್ತೆ, ಮಸ್ತೆ ತಲೆ ಮೇಲೆ ಅವರಿಗಿಂತಲೂ ಶ್ರೇಷ್ಠನಾಗಿ ನೀನು ಇದ್ದದ್ದರಿಂದಾಗಿ ಉತ ತೇ ನಮಃ, ನಿನಗೆ ನಮಸ್ಕಾರ. ನೀನು ಸರ್ವೋತ್ತಮ. ರುದ್ರದೇವರೇ, ಗರುಡಶೇಷ ರುದ್ರರೇ ಮಹಾನ್ ಭಾವರು ಅಂತಿಕೊಂಡಂತ ಮೇಲೆ ಓಹೋ ರುದ್ರಸ್ಯ ಮಸ್ತೆ, ರುದ್ರದೇವರಿಗಿಂತ ಉತ್ತಮನಾಗಿರ್ತಕ್ಕಂಥ ನಮಸ್ತೆಯಲ್ಲಿ ನ ಬಿಟ್ಬಿಟ್ರು. ಆ ನವನ್ನು ನ ರುದ್ರ ಇಲ್ಲಿ ತಗೊಂಡ್ರು. ಅಂದರೆ ರುದ್ರದೇವರಕ್ಕಿಂತಲೂ ಉತ್ತಮನಾಗಿ ಸರ್ವೋತ್ತಮನಾಗಿರ್ತಕ್ಕಂಥ ನಿನಗೆ ನಮಃ, ನಮಸ್ಕಾರ. ಮತ್ತೆ ಯಾಕೆ ನಮಸ್ಕಾರ ನಿನಗೆ? ರುದ್ರಮನ್ಯವಃ. ರುದ್ರ ಅಂದರೆ ಭೀಕರ ಅಂತ ಅರ್ಥ. ನನ್ನ ಯಜ್ಞಗಳಿಗೆ ಭೀಕರರಾಗಿರ್ತಕ್ಕಂಥ ರಾಕ್ಷಸರು ಯಜ್ಞ ಧ್ವಂಸ ಮಾಡ್ತಾ ಇದ್ದಾರೆ. ತೇಷು ಮನ್ಯು, ಅವರ ಮೇಲೆ ಸಿಟ್ಟು ಮಾಡಿ ಅವರನ್ನು ನಾಶಪಡಿಸಬೇಕು. ಅದಕ್ಕೋಸ್ಕರ ನಿನಗೆ ನಮಸ್ಕಾರ ಮಾಡ್ತೇನೆ. ರಾಮಾವತಾರದ ಸಂದರ್ಭವನ್ನು ಹೇಗೆ ಕೂಡಿಸ್ತಾರೆ ಅನ್ನೋದನ್ನು ನನ್ನಲ್ಲಿ ಇವರ ವೈಶಿಷ್ಟ್ಯಕ್ಕೆ ನಾವು ನಮಸ್ಕಾರ ಮಾಡಬೇಕು. ಆನಂತರ ನಮ್ಮ ಸಂಪ್ರದಾಯದಲ್ಲಿ ರುದ್ರದೇವರು ಮತ್ತು ಪರಮಾತ್ಮನ ಮಧ್ಯದಲ್ಲಿ ವಾಯುದೇವರು ಬರ್ತಾರೆ. ವಾಯುದೇವರಿಗೆ ನಮಸ್ಕಾರ ಮಾಡಬೇಕು. ಇಲ್ಲಿ ಇಷವೇ ನಮಃ ಅಂತಿಕೊಂಡಂತಿದೆ. ಇಷು ಅಂತಂದರೆ ಬಾಣ. ಇಷವೇ ನಮಃ. ಪರಮಾತ್ಮನ ಬಾಣ ಅಂದರೆ ಯಾರು? ಪಂಚಾತ್ಮಕೋ ಮಾರುತ ಏಬ ಬಾಣ ಅಂತೇಳಿ ತತ್ವನಿರ್ಣಯದಲ್ಲಿ 5 ರೂಪದಿಂದ ಇರತಕ್ಕಂತಹ ವಾಯುದೇವರೇ ಭಗವಂತನ ಬಾಣವಾಗಿದ್ದಾರೆ ಅಂತ ವರ್ಣನೆ ಬರ್ತದೆ. ಆದ್ದರಿಂದ ವಾಯುದೇವರೇ ನಿಮಗೆ ನಮಸ್ಕಾರ. ಅಥವಾ ಧನ್ವನೇ ನಮಃ, ನಿನ್ನ ಧನುಷ್ಯಕ್ಕೆ ನಮಸ್ಕಾರ. ಭಗವಂತನ ಧನುಷ್ಯಕ್ಕೆ ದುರ್ಗಾದೇವಿ ಅಭಿಮಾನಿ ದೇವತ, ಆದ್ದರಿಂದ ಮಹಾಲಕ್ಷ್ಮಿಗೂ ನಮಸ್ಕಾರ. ಆನಂತರ
ಬಾಹುಭ್ಯಾಂ ನಮಃ. ಯಾಕೆ ನಿನ್ನ ಆಯುಧಗಳಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತಂದರೆ ನನಗೆ ಇಬ್ಬರು ಇದ್ದಾರೆ, ಸುಬಾಹು ಮಾರೀಚ. ಬಾಹುಶ್ಚ ಮಾರೀಚಶ್ಚ ಬಾಹೌ ಅದರ ಚತುರ್ಥಿ ಬಾಹುಭ್ಯಾಂ. ಆ ಸುಬಾಹು ಮಾರೀಚರನ್ನು ನೀನು ಸಂಹಾರ ಮಾಡಬೇಕಾಗಿದೆ, ಅದಕ್ಕೆ ನಿನಗೆ ನಮಸ್ಕಾರ. ಆ ನಂತರ ಹೇ ಎಲೆ ಅರುದ್ರ ಅಕಾರ ವಾಚನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ನಿನಗೆ ನಮಸ್ಕಾರ. ಸಂಪೂರ್ಣ ವ್ಯಾಕರಣದ ಪ್ರಕಾರ, ಕೋಶದ ಪ್ರಕಾರ ಕೂಡಿಸಿ ನಮಸ್ತೆ ರುದ್ರಮನ್ಯಮಃ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಂ ಉತತೆ ನಮಃ. ಮೇಲ್ ನೋಡಲಿಕ್ಕೆ ಇಲ್ಲ, ಇದನ್ನು ಪರಮಾತ್ಮ ಪರವಾಗಿ ಯಾಕೆ ಅರ್ಥ ಮಾಡಬೇಕು, ರಾಮಚಂದ್ರನ ಪರವಾಗಿ ಯಾಕೆ ಅರ್ಥ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ, ಮೊದಲನೇ ಮಂತ್ರದಿಂದ ಹಿಡಿದು ಇಲ್ಲಿ ಒಟ್ಟು 16 ಮಂತ್ರಗಳಿವೆ ರುದ್ರಾಧ್ಯಾಯದಲ್ಲಿ. 12 ಮಂತ್ರಗಳಲ್ಲಿ ಕೇವಲ ಪರಮಾತ್ಮನ ಧನುಷ್ಯ ಮತ್ತು ಬಾಣವನ್ನು ಸ್ತೋತ್ರ ಮಾಡಿದ್ದ. ರುದ್ರದೇವರ ಮುಖ್ಯ ಆಯುಧ ತ್ರಿಶೂಲ. ಅವರ ಹತ್ರ ಪಿನಾಕ ಧನುಷ್ಯ ಇದೆ, ಆದರೆ ಅವರು ಉಪಯೋಗಿಸೋದು ತ್ರಿಶೂಲವನ್ನು. ಆದ್ದರಿಂದಾಗಿ ಇದು ಅವರ ವರ್ಣನೆ ಅಲ್ಲ. ಇನ್ನು ಕೇವಲ ಧನುಷ್ಯದಿಂದಲೇ ಕೊನೆಯವರೆಗೂ ಶತ್ರುಗಳ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥವನು ಶ್ರೀರಾಮಚಂದ್ರ. ಕೃಷ್ಣ ಮಧ್ಯಮದಲ್ಲಿ ಚಕ್ರ ಉಪಯೋಗಿಸ್ತಿದ್ದ, ಆದರೆ ಕೇವಲ ಧನುಷ್ಯದಿಂದ. ಅದಕ್ಕೆ ರಾಮನಿಗೆ ಕೋದಂಡ ರಾಮ ಅಂತ ತಿಳ್ಕೊಂಡಂತ ಹೆಸರು, ಧನುರ್ಧಾರಿ ರಾಮ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದಾಗಿ ಇಲ್ಲಿ ಕೇವಲ ಅವನ ಮತ್ತು ಅವನ ಧನುಷ್ಯದ ವರ್ಣನೆ ಇರುವುದರಿಂದ ಇದು ಶ್ರೀರಾಮಚಂದ್ರನ ಪರವಾಗಿ ಇರತಕ್ಕಂಥ ಸ್ತೋತ್ರ. ಇದನ್ನು ವಿಶ್ವಾಮಿತ್ರರು ಸ್ತೋತ್ರ ಮಾಡಿದರು, ಅಲ್ಲಿ ರುದ್ರದೇವರು ಸ್ತೋತ್ರ ಮಾಡಿದರು. ಯಾಕೆ? ರುದ್ರದೇವರ ಆರಾಧ್ಯ ದೇವತೆ ರಾಮ. ಅದಕ್ಕೆ ಸತೀದೇವಿಗೆ, ಪಾರ್ವತೀದೇವಿಗೆ ರುದ್ರದೇವರು ಮಂತ್ರೋಪದೇಶ ಕೊಡ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅವಳು ಹೇಳ್ತಾಳೆ, ಪರಮಾತ್ಮನ ನಾಮವನ್ನು ಸಂಕ್ಷೇಪವಾಗಿ ಹೆಚ್ಚು ಸಲ ಹೇಳುವಂಥ ಉಪಾಯ ಹೇಳಿಕೊಡಿ ಅಂತಂದಾಗ, ಶ್ರೀರಾಮ ಅಂತಿಕೊಂಡಂತನ್ನು 1000 ನಾಮ ಹೇಳಿದ ಪುಣ್ಯ ನಿನಗೆ ಬರ್ತದೆ ಅಂತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹೀಗಾಗಿ ರುದ್ರದೇವರ ಆರಾಧ್ಯ ದೇವತೆ ರಾಮ. ಆದ್ದರಿಂದಾಗಿ ಈ ಸಂಪೂರ್ಣ ರುದ್ರಾಧ್ಯಾಯ ನಮಕ ಚಮಕಗಳು ಶ್ರೀರಾಮನಿಗೂ ಅದನ್ನು ಕೃಷ್ಣನಿಗೂ ಕೂಡ ಸೇರಿಸಲಿಕ್ಕೆ ಬರ್ತದೆ. ರಾಮಕೃಷ್ಣರಿಗೆ ಇದನ್ನು ಹೊಂದಾಣಿಕೆ ಮಾಡಿ ತೋರಿಸ್ಕೊಡ್ತಾರೆ. ಯಾಕೆಂತಂದರೆ ಹೇ ಅರುದ್ರ, ಎಲೆ ಶಾಂತಮೂರ್ತಿಯಾಗಿ ಯಶೋದೆ, ನಂದ, ಆನಂತರ ಗೋಪಿಕೆಯರಿಗೆ ಆನಂದವನ್ನು ಕೊಟ್ಟಿರ್ತಕ್ಕಂತಹ ಹೇ ಅರುದ್ರ ತೇ ನಮಃ, ನಿನಗೆ ನಮಸ್ಕಾರ. ಯಾಕೆ? ನೀನು ಓಹೋ ರುದ್ರಸ್ಯ ಮಸ್ತೆ, ರುದ್ರದೇವರಿಗಿಂತ ಉತ್ತಮ. ಯಾಕೆ? ಒಂದು ಸಲ ಭಸ್ಮಾಸುರ ಅಂತಕೊಂಡ ಅಸುರ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಅವನು ರುದ್ರದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾದ ಕಣ್ಣಿಗೆ ಏನು ವರ ಬೇಕು ಅಂತ ಕೇಳಿದರು. ಭಸ್ಮಾಸುರ ವರ ಕೇಳ್ತಾನೆ, ಇಲ್ಲ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರು ಸುಟ್ಟು ಬೂದಿ ಆಗಬೇಕು. ರುದ್ರದೇವರು ತಥಾಸ್ತು ಅಂತ ಹೇಳಿದರು. ಆವಾಗ ಭಸ್ಮಾಸುರ ಅಂದ, ಇದನ್ನು ನಾನು ಪ್ರಮಾಣ ಹೇಗೆ ವರ ಕೊಟ್ಟರೆ ಇದು ಖರೆ ಅಂತನ್ನು ಸತ್ಯವಾಗಬೇಕಲ್ಲ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ನೋಡ್ತೀನಿ, ನೀವು ಬೂದಿ ಆದರೆ ನಿಮ್ಮ ವರ ಸರಿ ಅಂತ ತಿಳ್ಕೊಂಡು ಅಂತೇಳಿ ರುದ್ರದೇವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ರುದ್ರದೇವರು ಅಲ್ಲಿಂದ ಓಡ್ಲಿಕ್ಕೆ ಚಾಲು ಮಾಡಿದರು. ಓಡ್ಕೋತ ಕೃಷ್ಣ ಇರ್ತಕ್ಕಂಥ ಗೋಕುಲಕ್ಕೆ ಬಂದರು. ಬಂದು ಕೃಷ್ಣನ ಕೇಳಿದ್ರು, ಕೃಷ್ಣ ಹಾಗಾದ್ರೆ ಉಳಿಸು ಅಂತ ತಿಳ್ಕೊಂಡಂತ. ಆಗ ಶ್ರೀಕೃಷ್ಣ ಏನು ಹೇಳ್ದ, ಇಲ್ಲೇ ಹೋಗಿ ಗುಹಾದಲ್ಲಿ ಆಡ್ಕೊಂಡು ಬಿಡ್ರಿ, ನಾನು ನೋಡ್ಕೋತೀನಿ ಅಂತ. ಅಟ್ಟದ ಕೃಷ್ಣ ಒಬ್ಬ ಬ್ರಹ್ಮಚಾರಿ ವೇಟ್ ತೊಗೊಂಡ. ಭಸ್ಮಾಸುರು ಹುಡುಕ್ತಾ ಬಂದೆ, ಇಲ್ಲೊಬ್ಬ 3 ಕಣ್ಣು, ತಲೆ ಮೇಲೆ ಜಡೆ, ಹೋದ ಗೊತ್ತದೇನು? ಗೊತ್ತದ, ಎಲ್ಲಿ ಹೋಗೇನು ಗೊತ್ತದ ನನಗೆ, ಹೇಳಲ್ಲ ನನಗೆ.
ನೋಡು, ನಾನು ಬ್ರಾಹ್ಮಣ, ನಾ ಏನು ಹೇಳಿದರೂ ಅದು ಉಪದೇಶ ಆಗ್ತದೆ. ನನ್ನ ಕಡೆಯಿಂದ ಉಪದೇಶ ತಗೋಬೇಕಾದ್ರೆ ಮೊದಲನೇ ಸ್ನಾನ ಮಾಡಬೇಕು, ಆಚಮನ ಮಾಡಬೇಕು, ಅಷ್ಟೆಲ್ಲ ಮಾಡಿ ತಯಾರಾಗೋದು ನಿಂಗೆ ಹೇಳ್ತೇನೆ ನಾನು. ಆಗಲಿ ಅಂತ ನೀರಾಗಿಳಿ ಪ್ರೋಕ್ಷಣೆ ಮಾಡ್ಕೊ, ಅಪವಿತ್ರ ಪವಿತ್ರವ ಮಾಡ್ಕೊಂಡ. ಆನಂತರ ಆಚಮನ ಮಾಡು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ. ನಮ್ಮಲ್ಲಿ ಒಂದೊಂದಕ್ಕೆ ಒಂದು ಅಂಗಗಳನ್ನು ಸ್ಪರ್ಶ ಮಾಡ್ತಕ್ಕಂಥ ಕ್ರಮ ಇದೆ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ. ಒಂದೊಂದು ಅಂಗಗಳಿಗೆ ಸ್ಪರ್ಶ ಮಾಡಬೇಕು. ಅವನು ಮಾಡ್ತಾ ಹೋದ. ಕೊನೆಗೆ ಕೃಷ್ಣಾಯ ನಮಃ, ಮರ್ತೇ ಬಿಟ್ಟ, ನಾನು ವರ ತೊಗೊಂಡೀನಿ ಅಂತ ಅನ್ನೋದು ತನ್ನ ತಲೆ ಮೇಲೆ ಕೈ ಇಟ್ಕೊಂಡ. ಕೃಷ್ಣಾಯ ನಮಃ, ಕೃಷ್ಣಾರ್ಪಣಮಸ್ತು ಬೂದಿ ಆಗಿಬಿಟ್ಟ. ಹೀಗೆ ರುದ್ರದೇವರಿಗೆ ಸಂರಕ್ಷಣೆ ಮಾಡಿದ್ದರಿಂದಾಗಿ ಮಸ್ತೆ, ಓಹೋ ಮಸ್ತೆ, ರುದ್ರದೇವರಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಎಲೆ ಶ್ರೀಕೃಷ್ಣ, ನಿನಗೆ ನಮಃ, ನಿನಗೆ ನಮಸ್ಕಾರ. ಯಾಕೆ ನೀನು ಹೇಗಿದ್ದಿ ಅಂತ ತಿಳ್ಕೊಂಡಂತಂದರೆ, ಇಷವೇ ನಮಃ. ನೀನು ನಿನ್ನ ಇಷುಗಳು ಅಂದರೆ ನಿನ್ನ ಶಸ್ತ್ರಾಸ್ತ್ರಗಳು, ಚಕ್ರವನ್ನು ಉಪಯೋಗಿಸ್ತಿ, ಶಂಖದಿಂದ ಪಾಂಚಜನ್ಯದಿಂದ ಶತ್ರುಗಳನ್ನು ನಾಶ ಮಾಡಿಸ್ತಿ, ಆನಂತರ ಖಡ್ಗದಿಂದಲೂ ಯುದ್ಧ ಮಾಡ್ತಿ, ಎಲ್ಲ ಆಯುಧಗಳನ್ನು ನಿನ್ನ ಅವತಾರದಲ್ಲಿ ಉಪಯೋಗಿಸಿದ್ದಿ. ಅದರಿಂದ ಶತ್ರುಗಳ ವಿನಾಶಕನಾದ್ದರಿಂದಾಗಿ ನಿನ್ನ ಆ ಅಭಿಮಾನಿಗಳು ಅಂತ, ನಿನ್ನ ಆಯುಧಗಳ ಅಭಿಮಾನಿಗಳು ಅಂತೇನಿದ್ದಾರೆ ಅವರು ಭಾಳ ಜನ ದೇವತೆಗಳು, ಅವರೆಲ್ಲರೂ ಅನುಗ್ರಹ ನನಗೆ ಬೇಕು. ಇನ್ನು ಪರಮಾತ್ಮನ ಅನುಗ್ರಹ ಆಯುಧಗಳು ಯಾರು, ಅಭಿಮಾನಿ ದೇವತೆಗಳು ಯಾರು, ಮುಂದೆ ಇವರೇ ನಮಗೆ ತೋರಿಸ್ಕೊಡ್ತಾರೆ. ಭಗವಂತನಿಗೆ ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿ ದೇವತಾ, ಶಂಖಕ್ಕೆ ಶ್ರೀದೇವಿ ಅಭಿಮಾನಿ ದೇವತಾ, ಪರಮಾತ್ಮನ ಗದೆಗೆ ವಾಯುದೇವರು, ಕೌಮೋದಕಿ ಗದೆಗೆ ಅಭಿಮಾನಿ ದೇವತೆ ವಾಯುದೇವರು, ಪರಮಾತ್ಮ ಇನ್ನೊಂದು ಕೈಲಿರ್ತಕ್ಕಂಥ ಪದ್ಮಕ್ಕೆ ಅಭಿಮಾನಿ ದೇವತೆ ಭೂದೇವಿ, ಪರಮಾತ್ಮನ ನಂದಕಾಂತನ್ನು ಖಡ್ಗ ಅದಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ, ಶಾರ್ಗ ಧನುಷ್ಯಕ್ಕೆ ಅಭಿಮಾನಿ ದೇವತೆ ಸರಸ್ವತಿ, 5 ಬಾಣಗಳಿಗೆ ಅಭಿಮಾನಿ ದೇವತೆ ವಾಯುದೇವರು. ಇಷ್ಟು ದೇವತೆಗಳಿಗೆ ನಿನ್ನ ಜೊತೆಗೆ ನಿನ್ನ ಪರಿವಾರಕ್ಕೂ ಕೂಡ ನಮಸ್ಕಾರ. ಆದ್ದರಿಂದ ನಮಸ್ತೆ ಇಷವೇ ಅಂತನ್ನೋದರಲ್ಲಿ ಕೃಷ್ಣನ ಇಷ್ಟು ಆಯುಧಗಳ ಅಭಿಮಾನಿ ದೇವತೆಗಳೇ. ಅದಕ್ಕೋಸ್ಕರ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ, ನಮಸ್ತೆ ಬಾಹುಭ್ಯಾಂ ಉತತೆ ನಮಃ. ಈ ರೀತಿಯಾಗಿ ಪರಮಾತ್ಮ ಶ್ರೀಕೃಷ್ಣನು ಕೂಡ ಈ ಮಂತ್ರದಿಂದ ಅವನು ವರ್ಣಿಸಲ್ಪಡ್ತಾನೆ. ಇಲ್ಲಿವರೆಗೂ ಸುಮಾರು ದಿನಾಲು ಬೆಳಗ್ಗೆ ಈ ಮಹಾಶಿವರಾತ್ರಿ ಬರೋಕ್ಕಿಂತ ಪೂರ್ವದಲ್ಲಿ ಇದರ ಅರ್ಥವನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ 11 ಎಪಿಸೋಡ್ ಆಗಿವೆ. ಒಂದು ಕಾಲು ಭಾಗ ಕೂಡ ಪೂರ್ತಿಯಾಗಿಲ್ಲ, ಇನ್ನೂ ಮುಕ್ಕಾಲು ಭಾಗ ಬಾಕಿ ಇದೆ. ಯಾರಿಗೆ ಈ ರುದ್ರದ ಪೂರ್ತಿ ಅರ್ಥ ತಿಳಿದುಕೊಳ್ಳಬೇಕು ಅಂತಿದೆ, ಬೆಳಗ್ಗೆ 8:30ಯಿಂದ 9:00 ಆನ್ಲೈನ್, ಪೂರ್ತಿ ದಿವಸದಲ್ಲಿ ರೆಕಾರ್ಡೆಡ್ ನಿಮಗೆ ಸಿಗ್ತಾರೆ. ಆನಂದ ವಿಹಾರ ವಿದ್ಯಾಲಯ ಯೂಟ್ಯೂಬಿಗೆ ಹೋದರೆ ನಿಮಗೆ ಆನಂದ ವಿಹಾರ ಯೂಟ್ಯೂಬ್ನಲ್ಲಿ ಈಗ ಸದ್ಯಕ್ಕೆ ಈ ರುದ್ರ ನಮಕ ಚಮಕಗಳ 16 ರುದ್ರಾಧ್ಯಾಯದ ಅರ್ಥ ಮುಗಿದಿದೆ. ನಮಕದ ಅರ್ಧ ಭಾಗ ಬಂದಿದೆ. ಆ ಅರ್ಧ ಭಾಗದ ಸಂದರ್ಭವನ್ನು ನೀವು ತಪ್ಪದೇ ಕೇಳ್ಬೋದು. ಅಂದರೆ ಸತ್ಯಧರ್ಮರು ಮಾಡಿರ್ತಕ್ಕಂಥವರ ಪಾಂಡಿತ್ಯ ಏನು, ನಮ್ಮಲ್ಲಿ ಹೋಗಿರ್ತಕ್ಕಂಥ ಮಹಾನುಭಾವರು ನಮಗೆ ಮಾಡಿದ ಉಪಕಾರಗಳೇನು ಅನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ. ಯಾಕೆ ಈ ರೀತಿ ಅರ್ಥ ಮಾಡಬೇಕು ಅನ್ನೋದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ನಮಗೆ ಹೇಳ್ತಾರೆ. ವೇದಾಂಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್
ಜ್ಞಾತ್ನಾ ವಿಷ್ಣುಪರಾಣ್ಯೇವ ಮುಚ್ಯತೆ ನಾನ್ಯಥಾ ಕ್ವಚಿತ. ನಿಮಗೆ ಅಪರೋಕ್ಷ ಜ್ಞಾನವಾಗಬೇಕಾಗಿದ್ದರೆ, ಮುಕ್ತಿ ನಿಮಗೆ ಬೇಕಾಗಿದ್ದರೆ ಎಲ್ಲ ವೇದಗಳು ಭಗವಂತನನ್ನೇ ಹೇಳ್ತವೆ. ಪಂಚರಾತ್ರ ಗ್ರಂಥ ಪರಮಾತ್ಮನನ್ನೇ ಹೇಳ್ತಾರೆ. ಇತಿಹಾಸ ಮಹಾಭಾರತ ಪರಮಾತ್ಮನನ್ನೇ ಹೇಳ್ತಾರೆ. ಸಕಲ ಪುರಾಣಗಳು, ಶಿವಪುರಾಣವೇ ಲಿಂಗ ಪುರಾಣವೇ ಇರಲಿ, ವಾಯುಪುರಾಣವೇ ಇರಲಿ, ಅವು ವಿಷ್ಣು ಪರವಾಗಿಯೇ ಇವೆ, ಪರಮಾತ್ಮನನ್ನೇ ಹೇಳ್ತವೆ. ಜ್ಞಾತ್ವಾ ವಿಷ್ಣು ಪರಾಣ್ಯವ, ಪರಮಾತ್ಮನ ಪರವಾಗಿಯೇ ಇವೆ ಅಂತ ತಿಳ್ಕೊಂಡಂತನ್ನುವುದನ್ನು ತಿಳಿದುಕೊಂಡರೆ ನಿಮಗೆ ಮುಕ್ತಿ ನಿಶ್ಚಿತ, ಇಲ್ಲದೇ ಇದ್ರೆ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ಶ್ರಮಪಟ್ಟು ಯಾಕೆ ತಿಳ್ಕೊಳ್ಬೇಕು ಅಂದರೆ ಮುಕ್ತಿ ಬೇಕಾಗಿದ್ದರೆ ತಿಳ್ಕೊಳ್ಬೇಕು. ಇನ್ನು ಇವರ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಅರ್ಥ ಮಾಡ್ತಕ್ಕಂಥ ಕ್ರಮ, ಈ ರುದ್ರಾಧ್ಯಾಯದಲ್ಲಿ ಒಂದು ಮಂತ್ರ ಬರ್ತದೆ, ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾಮೇಭಿಃ ಮಾ ರೋಮೋ ಏಷಾಂ ಕಿಂಚನ ಮಮತ. ಇದೊಂದು ಮಂತ್ರ. ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾಮೇಭಿಃ ಮಾ ರೋಮೇ ಏಷಾಂ ಕಿಂಚನ ಮಮತ. ರುದ್ರಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ, ಹೇ ನೀಲಲೋಹಿತ, ಎಲೆ ನೀಲಿ ಮತ್ತು ಕೆಂಪು ಬಣ್ಣದಿಂದ ಯುಕ್ತನಾಗಿರ್ತಕ್ಕಂಥ ರುದ್ರದೇವರೇ, ರುದ್ರದೇವರ ಶರೀರದ ವೈಚಿತ್ರ್ಯ ಹೇಗಿದೆ? ಸಂಪೂರ್ಣ ಶರೀರ ಮೇಘಶ್ಯಾಮ ವರ್ಣ, ಆದರೆ ಶರೀರದ ಅಂಚು ಭಾಗ ಕೆಂಪು ವರ್ಣ. ಬಾರ್ಡರ್ ಕೆಂಪು, ಆದರೆ ಶರೀರ ಮೇಘಶ್ಯಾಮ ವರ್ಣ, ನೀಲವರ್ಣ. ಆದ್ದರಿಂದ ಎಲೆ ನೀಲಲೋಹಿತ, ಅಂಧಸ್ಪತೆ ತಮೋಗುಣದ ಅಭಿಮಾನಿ ದೇವತಾ. ಯಾಕೆ ತಮೋಗುಣ? ತಮ ಅಂತಕ್ಕಂಥ ಅಹಂಕಾರದಿಂದ, ಅಹಂಕಾರದಲ್ಲಿ 3 ಭಾಗಗಳು ಸೃಷ್ಟಿಯಲ್ಲಿ, ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ತಿಳ್ಕೊಂಡಂತೇಳಿ, ತಾಮಸ ಅಹಂಕಾರಕ್ಕೆ ಅಭಿಮಾನಿ ದೇವತೆ ಇಲ್ಲೇ ರುದ್ರದೇವರೇ. ದರಿದ್ರನ್, ಭಿಕ್ಷೆ ಬೇಡ್ತಕ್ಕಂಥವ್ರು. ರುದ್ರದೇವರು ಭಿಕ್ಷಾಪಾತ್ರ ಕೈಯಲ್ಲಿ ಇಟ್ಕೊಂಡು ಅವರು ಭಿಕ್ಷೆ ಬೇಡ್ತಾರಂತೆ. ಅವರಿಗೆ ಮೊದಲು ಭಿಕ್ಷೆ ಆಗ್ತಕ್ಕಂಥವಳು ಅನ್ನಪೂರ್ಣೆಯಾದ ಪಾರ್ವತಿಯೇ. ನೀನು ಏಷಾಂ ಪುರುಷಾಣಂ, ಎಷ್ಟು ಜನ ಮಾನವರು ಅಂತಿದ್ದಾರೆ ಅಂಥವರಿಗೆ. ಏಷಾಂ ಪಶೂನಾಂ, ಎಷ್ಟು ಪಶುಗಳು ಅಂತಿವೆ. ಮಾಮೇಭಿ, ನಮ್ಮ ಬಂಧುಗಳು ಅಂತೇನಿದ್ದಾರೆ, ಅಥವಾ ನಮ್ಮಿಂದ ದೂರ ಆಗಿರ್ತಕ್ಕಂಥವ್ರು ಏನಿದ್ದಾರೆ, ಇಂಥವರೆಲ್ಲರನ್ನೂ ಸಂರಕ್ಷಣೆ ಮಾಡು ಅಂತನ್ನು ಹೇಳುವ ಮಂತ್ರ ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾಮೇಭಿ ಮಾರೋಮೆ ಏಷಾಂ ಕಿಂಚನಾವತ. ಈ ಮಂತ್ರವನ್ನು ಇಟ್ಟುಕೊಂಡು ಸತ್ಯಧರ್ಮ ತೀರ್ಥರು 10 ಅವತಾರಗಳ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಅಂದರೆ ಅವರು ಅರ್ಥ ಮಾಡ್ತಕ್ಕಂಥ ಅವರ ಕಲ್ಪನಾ ಶಕ್ತಿ, ಅವರ ಕೋಶದ ಶಕ್ತಿ, ಕೋಶದ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೀಲಲೋಹಿತ, ನೀಲಲೋಹಿತ ಶಬ್ದ ಯಾವಾಗಲೂ ರುದ್ರದೇವರ ಪರ ಹೇಳಿದೆ. ಸಂಸ್ಕೃತದಲ್ಲಿ ಲ ಮತ್ತು ರ ಇದಕ್ಕೆ ಲರಯೋರ್ ಅಭೇದ ಅಂಥೇಳಿ ವ್ಯಾಕರಣದ ನಿಯಮ. ನೀಲ ಅಂದರೂ ಒಂದೇ, ನೀರ ಅಂದರೂ ಒಂದೇ. ನೀಲಲೋಹಿತ, ನೀಲದಲ್ಲಿ ಲದ ರ ಮಾಡಿ ನೀರ, ನೀರೇ. ಸಂಸ್ಕೃತದಲ್ಲಿ ನೀರ ಶಬ್ದ ನೀರು ಅಂತ ಅರ್ಥ. ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಬಂದಿದೆ. ನೀರೇ ರೋಹಿತ, ನೀರಿನ ಮಧ್ಯದಲ್ಲಿ ರೋಹಿತ, ಲೋಹಿತ ಇದು ರ ಮಾಡಬೇಡಿ, ರೋಹಿತ, ನೀರಿನಲ್ಲಿರ್ತಕ್ಕಂಥ ಮೀನ ಮತ್ಸ್ಯಾವತಾರಿಯಾದ ಪರಮಾತ್ಮ ನಿನಗೆ ನಮಸ್ಕಾರ. ನೀಲಲೋಹಿತ, ನೀರೇ ರೋಹಿತ, ರೋಹಿತೋ ನಾಮ ಮತ್ಸ್ಯ. ಸಂಸ್ಕೃತದಲ್ಲಿ ಕೋಶ ಇದೆ, ಮತ್ಸ್ಯ ಅಂತಿಕೊಂಡಂತ ನೀರ ಅಂತಿಕೊಂಡಂತಂದರೆ ಅದಕ್ಕೆ ಆಯ್ತು. ಅಥವಾ ನೀರಹ ನೀರಚರಶ್ಚ, ನೀರಶ್ಚರಶ್ಚ, ನೀರಿನಲ್ಲಿ ಸಂಚಾರ ಮಾಡುವ, ರೋಹಿತಶ್ಚ, ಮೀನನೂ ಆಗಿರ್ತಕ್ಕಂಥ ನೀನು,
ನೀರರೋಹಿತ ಎಲೆ ಮತ್ಸ್ಯಾವತಾರಿಯೇ ನಿನಗೆ ನಮಸ್ಕಾರ. ಈ ನಂತರ ಕೊನೆಗೆ ಮಾರೋಮೋ ಅಂತ ಬರ್ತದೆ. ಮಾರೋಮೋ ಯೇಷಾಂ ಕಿಂಚನ ನಮತ. ಸಂಸ್ಕೃತದಲ್ಲಿ ರೋಮ ಅಂದರೆ ಕೂದಲುಗಳು, ಮಾ ಅಂದರೆ ನಿಷೇಧವಾಚಕ, ಮಾ ಶಬ್ದಕ್ಕೆ ನ ಅಂತ ಅರ್ಥ. ಮಾ ನವಿದ್ಯಂತೆ ರೋಮಾಣಿ ಯಶ ಸಹ ಮಾರೋಮಃ. ಆಮೆಗೆ ಕೂದಲಿರೋದಿಲ್ಲ, ಆಮೆ ಶರೀರದ ಮೇಲೆ ಕೂದಲಿರೋದಿಲ್ಲ. ಆದ್ದರಿಂದ ಮಾರೋಮ ಎಲೆ ಕೂರ್ಮಾವತಾರಿಯಾದ ಪರಮಾತ್ಮನೇ ನಿನಗೆ ನಮಸ್ಕಾರ. ನಮ್ಮ ತಲೆಗೆ ಅದು ಹೊಳಿಲಿಕ್ಕೆ ಸಾಧ್ಯವಿಲ್ಲ. ಮಾರೋಮ ಅಂತ ಅನ್ನೋದು ಅದು ಸತ್ಯಧರ್ಮರಿಗೆ ಹೊಳಿಬೇಕೆ ಹೊರತು ನಮಗೆ ಹೊಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಇಲ್ಲಿ ಕೂರ್ಮಾವತಾರದ ಅರ್ಥವಾಯಿತು. ಏಷಾಂ ಪಶೂನಾಂ, ಪಶುರೂಪನಾಗಿರ್ತಕ್ಕಂಥ ಪರಮಾತ್ಮನೇ ನಿನಗೆ ನಮಸ್ಕಾರ. ವರಾಹ ಅವತಾರ, ವರಾಹ ಪಶುವಾಗಿರ್ತಕ್ಕಂಥ ಅವತಾರ. ಆನಂತರ ಏಷಾಂ ಪುರುಷಾಣಾಂ ಪಶೂನಾಂ, ಅರ್ಧ ಪುರುಷ ಅರ್ಧ ಪಶು, ಪುರುಷನೂ ಪಶು ಆಗಿರ್ತಕ್ಕಂಥ ಪರಮಾತ್ಮ ನರಸಿಂಹಾವತಾರ. ಮೇಲ್ಭಾಗ ಪಶುರೂಪ, ಸೊಂಟದಿಂದ ಕೆಳಗೆ ಪುರುಷ ರೂಪ. ಈ ರೀತಿಯಾಗಿ ಪಶು ಪುರುಷ ರೂಪದಿಂದ ಇರತಕ್ಕಂಥ ನಿನಗೆ ಪುನಃ ನಮಸ್ಕಾರ. ಆದ್ದರಿಂದಾಗಿ ಯೇಷಾಂ ಪುರುಷಾಣಾಂ ಪಶೂನಾಂ ಅಂತನ್ನುವ ಅರ್ಥವನ್ನು ಇಟ್ಟಿದ್ದಾರೆ. ಮತ್ಸ್ಯಾವತಾರ ಆಯಿತು, ಕೂರ್ಮಾವತಾರ ಆಯಿತು, ವರಾವತಾರ ಆಯಿತು, ನರಸಿಂಹಾವತಾರ ಆಯಿತು. ದರಿದ್ರನ್ ಎಲೆ ಭಿಕ್ಷುಕನೇ, ಭಿಕ್ಷೆ ಬೇಡುವವನೇ ವಾಮನಾವತಾರ. ಭಿಕ್ಷೆ ಬೇಡುವುದಕ್ಕೋಸ್ಕರ ಬಲಿಚಕ್ರವರ್ತಿ ಕಡೆಗೆ ಹೋದ. ಆದ್ದರಿಂದ ಎಲೆ ದರಿದ್ರನ್, ಎಲೆ ವಾಮನಾವತಾರಿಯಾದ ಪರಮಾತ್ಮ ನಿನಗೆ ನಮಸ್ಕಾರ. ಅಥವಾ ನೀಲಲೋಹಿತ, ನೀಲಲೋಹಿತ, ನೀರಂ ಲೋಹಿತಂ ಅಭವತ್ ಏನ ಸಹ. ನೀರು ರಕ್ತದಂತೆ ಕೆಂಪಾಯಿತು ಯಾರಿಂದ? ಅವನು ಪರಶುರಾಮ. ಪರಶುರಾಮ ದೇವರು 21 ಸಲ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಕೊಂದು ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕ 5 ಹೊಂಡಗಳನ್ನು ನಿರ್ಮಾಣ ಮಾಡಿದರು ರಕ್ತದಿಂದ. ಯಾರಿಂದ ನೀರು ರಕ್ತಮಯವಾಯಿತೋ ಅಂಥ ನೀಲಲೋಹಿತ ಎಲೆ ಪರಶುರಾಮ ದೇವರೇ ನಿಮಗೆ ನಮಸ್ಕಾರ. ಅಥವಾ ನೀಲಲೋಹಿತ ಪರಮಾತ್ಮ, ನೀನು ಸ್ವಭಾವತಃ ಮೇಘಶ್ಯಾಮ ನೀಲವರ್ಣ, ಆದರೆ ನಿನ್ನ ಬದಿಯಲ್ಲಿ ಇಬ್ಬರು ಕೆಂಪು ಕೂತ್ಕೊಳ್ತಾರೆ, ಕೆಂಪು ಜನ. ಒಬ್ಬಳು ರುಕ್ಮಿಣಿ, ಒಬ್ಬಳು ಸತ್ಯಭಾಮ. ಇಲ್ಲ, ನಿನ್ನ ಬದಿಯಲ್ಲಿ ಕೂತ್ಕೊಳ್ತಾಳೆ ಸೀತಾದೇವಿ. ಸೀತಾದೇವಿಯ ಬಣ್ಣ ಒಳ್ಳೆ ಕೆಂಪಾಗಿರ್ತಕ್ಕಂಥ ಬಣ್ಣ. ಅದು ನಿನ್ನ ಶರೀರದಲ್ಲಿ ಯಾವಾಗ ಅವಳು ಪ್ರತಿಚ್ಛಾಯೆ ಬೀಳ್ತಾರೆ ಆಗ ನಿನ್ನ ಶರೀರ ನೀಲವು ಲೋಹಿತವು, ಅಂದರೆ ಸೀತೆಯ ಆಲಿಂಗನದಲ್ಲಿರುವಾಗ ನಿನ್ನ ಶರೀರ ನೀಲ ಮತ್ತು ಕೆಂಪಾಗಿ ಕಾಣ್ತದೆ. ಇಂಥ ನೀಲಲೋಹಿತ ಹೇ ಶ್ರೀರಾಮ ನಿನಗೆ ನಮಸ್ಕಾರ. ಏನು ಕೃಷ್ಣಾವತಾರ. ಅಂಧಸ್ಪತೆ, ಸಂಸ್ಕೃತದಲ್ಲಿ ಅಂಧಸ್ ಅಂದರೆ ಅನ್ನ ಅಂತ ಅರ್ಥ. ಸಂಸ್ಕೃತದಲ್ಲಿ ಅಂಧಸ್ ಅಂತಂದರೆ, ಅಂಧ ಅಂದರೆ ಕಣ್ಣು ಕುರುಡ ಅಂತ ಅರ್ಥ ಆಗ್ತದೆ, ಕತ್ತಲೆ ಅಂತ ಅರ್ಥ ಆಗ್ತದೆ, ಮತ್ತು ತಮೋಗುಣ ಅಂತ ಅರ್ಥ ಆಗ್ತದೆ. ಅಂಧ ಅಂತ, ಅಂಧಸ್ ಅಂದರೆ ಅನ್ನ ಅಂತೂ ಅರ್ಥ ಇದೆ, ಕೋಶ ಇದೆ. ಅಂಧಸ್ ಯಜ್ಞ ಪತ್ನ್ಯರ್ಪಿತ ಅಂಧಸ್ ತತ್ಪತೆ, ಅಂದರೆ ಯಜ್ಞಪತ್ನಿಯರು ತಂದುಕೊಟ್ಟ ಅಂಧಸ್ ಅನ್ನವನ್ನು ಸ್ವೀಕರಿಸಿ ದ್ವಿಜಪತ್ನ್ಯರ್ಪಿತ ಮತ್ಸ್ಯ ವಿಭೋನ್ನಂ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಅನ್ನವನ್ನು ಸ್ವೀಕರಿಸಿ ಅವರ ಮೇಲೆ ಅನುಗ್ರಹ ಮಾಡಿದ ಅಂಧಸ್ಪತೆ ಶ್ರೀಕೃಷ್ಣ ನಿನಗೆ ನಮಸ್ಕಾರ. ಆನಂತರ ದ್ರಾಪೆ, ದ್ರಾಪ ಅಂದರೆ ನಿವಾರಣ, ದೂರ ಮಾಡುವುದು ಅಂತ ಅರ್ಥ. ಸಂಸ್ಕೃತದಲ್ಲಿ ದ್ರಾವಯತಿ ಇತಿ ದ್ರಾಪ್, ದ್ರಾಪೆ ಅದನ್ನು ಮಾಡ್ತಕ್ಕಂಥ ಶೀಲ ಸ್ವಭಾವವುಳ್ಳವನಿಗೆ ದ್ರಾಪೆ. ಮೋಹಕ ಉಪದೇಶದಿಂದ ಯಾರು ಅಯೋಗ್ಯರಿದ್ದರು ಅವರನ್ನು ವೇದದಿಂದ ದ್ರಾಪೆ ದೂರ ಮಾಡಿದವನು.
ಅಂದರೆ ಎರಡು ಅರ್ಥವುಳ್ಳ ಉಪದೇಶವನ್ನು ಮಾಡಿ ಸಜ್ಜನರಿಗೆ ಅಜ್ಞಾನವನ್ನು ದೂರ ಮಾಡಿದ. ಆನಂತರ ದುರ್ಜನರಿಗೆ ವೇದ ಸುಳ್ಳು, ವೇದ ಅಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಅವರನ್ನು ವೇದದಿಂದ ದೂರ ಮಾಡಿದ ಅವತಾರ ಯಾವುದು? ದ್ರಾಪೆ ಬುದ್ಧಾವತಾರ. ಬುದ್ಧಾವತಾರನಾದಂಥ ಪರಮಾತ್ಮನೇ ನಿನಗೆ ನಮಸ್ಕಾರ. ಕೊನೆಗೆ ಕಿಂಚನ ಆಮಮತ್. ಆಮಮತ್ ಅಂತ ಅನ್ಕೊಂಡು ಒಂದು ಶಬ್ದ ಇದೆ. ಅಮಾನ್ ಸಂಸ್ಕೃತದಲ್ಲಿ ಆ ಅಂದರೆ ಎಲ್ಲ ಕಡೆಯಲ್ಲಿಯೂ ಅಂತ ಅರ್ಥ. ಆ ಸಮಂತಾತ್, ಎಲ್ಲ ಕಡೆಯಲ್ಲಿಯೂ ಇರುವ. ಮಾ ಮೇ ಮ್ಲೇಂಚಾನ್, ಅತ್ಯಂತ ನಾಸ್ತಿಕರಾಗಿರ್ತಕ್ಕಂಥ ಕಲಿಯುಗದ ಕೊನೆಯಲ್ಲಿ ಎಲ್ಲರೂ ಮ್ಲೇಂಚಪ್ರಾಯರಾಗ್ತಾರೆ. ಮ್ಲೇಂಚರು ಅಂತಂದರೆ ನಮ್ಮಲ್ಲಿ ನಾವು ರಾಕ್ಷಸರಿಗೆ ಮ್ಲೇಂಚ ಅಂತ ಕರಿತೇವೆ. ಮ್ಲೇಂಚ ಅಂತ ತಿಳ್ಕೊಂಡಂತಂದರೆ ಈ ಕ್ರಿಶ್ಚಿಯನ್ರಿಗೆ ನಾವು ಮ್ಲೇಂಚ ಅಂತ ಕರಿತೇವೆ. ಮ್ಲೇಂಚ ಅಂತ ಅನ್ನೋದು ಇನ್ನೊಂದು ಮುಸಲ್ಮಾನರಿಗೆ ನಾವು ಮ್ಲೇಂಚ ಅಂತ ಕರಿತೇವೆ. ನಮ್ಮ ಸಂಸ್ಕೃತದಲ್ಲಿ, ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಮೇಲಿನ ಮೇಲೆ ಈ ಅರ್ಥದಲ್ಲಿ ಮ್ಲೇಂಚ ಶಬ್ದ ಬಂದಿದೆ. ಮ್ಲೇಂಚ ಶಬ್ದಕ್ಕೆ ಕೋಶದಲ್ಲಿ ಏನು ಅರ್ಥ ಇದೆ ಅಂತ ತಿಳ್ಕೊಂಡಂತಂದರೆ ಆಚಾರ ವಿಹೀನಾಹ ಅಂತ ತಿಳ್ಕೊಂಡಂತೆ. ಯಾರು ಆಚಾರ ಬಿಟ್ಬಿಡ್ತಾರೆ, ಸದಾಚಾರ ಬಿಡ್ತಾರೆ, ಇವರೆಲ್ಲ ಸದಾಚಾರ ಬಿಟ್ಟಿರ್ತಕ್ಕಂಥವರು. ಆದ್ದರಿಂದ ಇವರನ್ನು, ರಾಕ್ಷಸರನ್ನು ಮತ್ತು ಈಗ ಇರ್ತಕ್ಕಂಥ ಈ ಜನರನ್ನು ನಮ್ಮ ಮಹಾಭಾರತ ರಾಮಾಯಣಗಳಲ್ಲಿ ಮ್ಲೇಂಚ ಅಂತ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಆದ್ದರಿಂದಾಗಿ ಕೊನೆಗೆ ಕಲಿಯುಗದ ಕೊನೆಗೆ ಆಚಾರ, ಈಗಲೇ ನಮ್ಮ ಆಚಾರ ನಿಂತೋಗಿದೆ. 2 ಹೊತ್ತು ಸಂಧ್ಯಾ, 3 ಹೊತ್ತು ಹೋಗಿ 2 ಹೊತ್ತಾಯಿತು, 2 ಹೊತ್ತು ಹೋಗಿ 1 ಹೊತ್ತಾಗಿದೆ. 1 ಹೊತ್ತು ಗಡಿಬಿಡಿಯಲ್ಲಿ ಎಷ್ಟಾಗ್ತದೋ ಆಗ್ತದೆ. ಆ ನಂತರ ಬ್ರಹ್ಮಯಜ್ಞ ಬಿಟ್ಬಿಟ್ಟಿದ್ದೇವೆ, ಆ ನಂತರ ಶಾಸ್ತ್ರಾಧ್ಯಯನ ಬಿಟ್ಟುಬಿಟ್ಟಿದ್ದೇವೆ, ಈಗಲೇ ಆಚರಣೆ ಬಿಟ್ಟಿದ್ದೇವೆ, ಅರ್ಧ ಮ್ಲೇಚ್ಛರಾಗಿದ್ದೇವೆ. ಇನ್ನಂತೂ ಎಲ್ಲ ಏನೂ ಗೊತ್ತಿಲ್ಲದೆ ಇರತಕ್ಕಂಥವ್ರು ಪೂರ್ತಿ ಆಚರಣೆ ಬಿಟ್ಟಂಥವರು. ಇಂಥವರನ್ನು ಮತ್ನಾತಿ, ಕಲಿಯುಗದ ಕೊನೆಯಲ್ಲಿ ಸಂಹರಿಸ್ತಾನೆ ಯಾರು? ಕಲ್ಕಿ. ಇಂಥ ಕಲ್ಕಿ ಪರಮಾತ್ಮನೇ ನಿನಗೆ ನಮಸ್ಕಾರ. ಅಂದರೆ ರುದ್ರಾಧ್ಯಾಯದಲ್ಲಿ ಬಂದ ಮೇಲ್ನೋಟಕ್ಕೆ ರುದ್ರದೇವರ ಸ್ತೋತ್ರದಂತೆ ಇರತಕ್ಕಂತಹ ಒಂದು ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾಮೇಭಿ ಮಾರೋಮು ಏಷಾಂ ಕಿಂಚನ ಮಮತ. ಮುಂದೆ ಬರ್ತಾರೆ ತ್ರಂಬಕಾಯ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಇದು ಯಾರ ಸ್ತೋತ್ರ? ರುದ್ರದೇವರ ಸ್ತೋತ್ರ. 3 ಕಣ್ಣುಳ್ಳವನು ಅಂತ ಅರ್ಥ. ಅದಕ್ಕೆ ಅರ್ಥ ಮಾಡ್ತಾರೆ, ತ್ರೀಣಿ ಅಂಬಾಹ, 3 ತರಹದ ಜಗನ್ಮಾತೆಯರು. ಯಸ್ಯ ಪತ್ನಯ ತ್ರ್ಯಂಬಕ, ಶ್ರೀ ಭೂ ದುರ್ಗಾ ಅಂತಕ್ಕಂಥ 3 ಜನ ಜಗನ್ಮಾತೆಯರನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು ತ್ರ್ಯಂಬಕ ಪರಮಾತ್ಮ. ಅಥವಾ ತಿಸ್ರಹ ಅಂಬಾಹ, ಆಗ ತ್ರೀಣಿ ಅಂತ ತಪ್ಪದು, ತಿಸ್ರ ಅಂತ ಅನ್ಬೇಕಾಗಿತ್ತು. ತಿಸ್ರಹ ಅಂಬಾಹ ಯಸ್ಯ ಸಹ, ಯಾವನಿಗೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತಕ್ಕಂಥ 3 ಜನ ತಾಯಂದರು ಅಂಥ ಶ್ರೀರಾಮಚಂದ್ರನೇ ಅಂತ ತಿಳ್ಕೊಂಡಂತೇಳಿ ತ್ರ್ಯಂಬಕ ಅಂತ ಅನ್ನೋದಕ್ಕೋಸ್ಕರ ಅರ್ಥವನ್ನು ಮಾಡಿ ಇದು ರಾಮನನ್ನೇ ಹೇಗೆ ಹೇಳ್ತದೆ ಅಂತ ತಿಳ್ಕೊಂಡಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಈಗಾಗಲೇ 9 ಗಂಟೆ ಮೀರಿದೆ. ಆದ್ದರಿಂದಾಗಿ ಹೇಳ್ತಾ ಹೋದರೆ ಬೆಳಗಾದರೂ ಕೂಡ ಮುಗಿಯೋದಿಲ್ಲ, ನಿಮಗೆ ಬೇಸರನೂ ಬರೋದಿಲ್ಲ, ಅಷ್ಟು ಚೆಂದ ಅರ್ಥ ಮಾಡಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಉಪಕಾರ ಮಾಡಿರ್ತಕ್ಕಂಥ ಸತ್ಯಧರ್ಮ ತೀರ್ಥರಿಗೆ, ಇವರಿಗೆ ಇಷ್ಟು ರುದ್ರದೇವರ ಸ್ತೋತ್ರವನ್ನು ರಾಮನ ಪರವಾಗಿ ಅರ್ಥ ಮಾಡಿದಾಗ ಇವ್ರ ಮೇಲೆ ರುದ್ರದೇವರು ಸಿಟ್ಟು ಬರಲಿಲ್ಲೇನು? ಸಿಟ್ಟು ಬರಲಿಲ್ಲ, ಸಂತೋಷ ಆಯ್ತಂತೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಸತ್ಯಧರ್ಮರ ಎದುರಿಗೆ, ನಾವು ಇನ್ನೂ ಸಣ್ಣವರಿದ್ದಾಗ ನೋಡಿದ್ದೇವೆ, ಈಗ ಕಡಿಮೆ ಆಗಿದೆ, ಹನಿ ಹನಿಯಾಗಿ ನೀರು ಬೀಳ್ತಾರೆ, ಎಲ್ಲಿಂದ ಬೀಳ್ತಾರೆ ಗೊತ್ತಿಲ್ಲ. ಬಿದ್ದು ಸತ್ಯಧರ್ಮರ ವೃಂದಾವನದ ಎದುರಿಗೆ ಬಿಳಿ ಬಿಳಿಯಾಗಿ ಲಿಂಗದಂತೆ ಒಂದು 5-6 ಲಿಂಗಗಳು ತಯಾರಾಗಿವೆ. ಅಂದರೆ ರುದ್ರದೇವರ ವಿಶೇಷ ಅನುಗ್ರಹವನ್ನು ಪಡೆದಿರತಕ್ಕಂಥವರು. ನನ್ನ ಸ್ತೋತ್ರವನ್ನು ಬಿಟ್ಟು ಅದನ್ನು ನನ್ನ ಸ್ವಾಮಿಯ ಸ್ತೋತ್ರ ನೀವು ಹೇಳಿದೆ, ಅದು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಬಹುಶಃ ರುದ್ರದೇವರು ಸಂತುಷ್ಟರಾದರೂ ಏನೋ. ಇಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಎದುರಿಗೆ ಇಟ್ಟ ಸತ್ಯಧರ್ಮರ ಉಪಕಾರವನ್ನು ನಾವು
ಸ್ಮರಿಸಬೇಕು. ಇನ್ನು ಇಂತಹ ಸತ್ಯಧರ್ಮದ ವಿಚಾರ ಅರ್ಥ ಆಗುವಂತೆ ನಮಗೆ ಮಾಡಿದ ನಮ್ಮ ಗುರುಗಳು ಮಾಹುಲಿ ಆಚಾರ್ಯರು, ಅವರಲ್ಲಿ ನಿಂತುಕೊಂಡು ಅನುಗ್ರಹ ಮಾಡಿದ ಸತ್ಯಪ್ರಮೋದ ತೀರ್ಥರು, ಸತ್ಯಾತ್ಮ ತೀರ್ಥರು, ಇಂತಹ ಗುರು ಪರಂಪರೆಯ ಅನುಗ್ರಹದಿಂದ ಏನೋ ಒಂದೆರಡು ಶಬ್ದ ನಾವು ಹೇಳಲಿಕ್ಕಾಗ್ತದೆ, ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಇಂತಹ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಆನಂತರ ಈ ಎಲ್ಲ ಕಾರ್ಯಕ್ರಮಕ್ಕೆ ಉತ್ಸಾಹದಿಂದ ಭಾಗವಹಿಸ ಇದನ್ನು ಪ್ರಾರಂಭ ಮಾಡಿದ ನಮ್ಮ ಕೃಷ್ಣರಾಯರು ಮತ್ತು ಅವರ ಮನೆಯವರು ದ್ವಾರಕಾಬಾಯಿ ಅವರು ಮಾಡಿರ್ತಕ್ಕಂತಹ ಈ ಭಾಗದ ಪಶ್ಚಿಮ ಭಾಗದಲ್ಲಿ ಧರ್ಮವನ್ನು ಸಂರಕ್ಷಣೆ ಮಾಡಿದ ಜವಾಬ್ದಾರಿ ಮೊಟ್ಟ ಮೊದಲು ಅವರು, ಆನಂತರ ನಮ್ಮ ನರಸಿಂಹವ್ರ ತಾಯಿ, ಆನಂತರ ಪದ್ದಮ್ಮ, ಇವರೆಲ್ಲ ಹೆಣ್ಮಕ್ಕಳು ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಎಂಥ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದರು ಅಂತ ತಿಳ್ಕೊಂಡಂತ ಇವರು 3 ಜನ ಇದ್ದರೆ ಅಡುಗೆಯವರು ಬರದೇ ಇದ್ದರೂ ನಡೀತಿತ್ತು, ಯಾರು ಬರದೇ ಇದ್ದರೂ ನಡೀತಿತ್ತು. ಇಂಥವರೆಲ್ಲರ ಪುಣ್ಯದಿಂದ ಈ ಗೋರೆಗಾಂವ್, ವಿಶೇಷವಾಗಿ ಗೋರೆಗಾಂವ್, ಆನಂತರ ಈ ಕಡೆಗೆ ಜೋಗೇಶ್ವರಿ, ಈ ಕಡೆಗೆ ಕಾಂದಿವಲಿ ಇತ್ಯಾದಿಗಳೆಲ್ಲ, ಮಲಾಡ್ ಕಾಂದಿವಲಿ, ಈ ಒಂದು ಧರ್ಮದ ವಿಶೇಷವಾದ ಕಾರ್ಯ ನಮ್ಮ ಕೃಷ್ಣಾಯರಿಂದ ಮತ್ತು ದ್ವಾರಕಾಬಾಯಿಂದ ನಡೆದಿದೆ. ಅವರ ಪುಣ್ಯದಿಂದ ಇವೆಲ್ಲ ಕೆಲಸಗಳು ನಡೆದಿದೆ. ಅವರ ಪುಣ್ಯದಿಂದಲೇ ನಾವೆಲ್ಲರೂ ಇವತ್ತಿನ ದಿವಸ ಇಂಥ ಸತ್ಕಾರ್ಯದಲ್ಲಿ ತೊಡಗಿದ್ದೇವೆ. ಅವರನ್ನು ಸ್ಮರಿಸುತ್ತಾ ಅವರಿಗೆ ಪರಮಾತ್ಮ ಉತ್ತಮವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಈ ಒಂದೂವರೆ ತಾಸಿನ ಈ ನನ್ನ ಸೇವೆಯನ್ನು ಭಗವಂತನ ಪಾದಾರವಿಂದಗಳೇ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.